ಹಲೋ ಎವ್ರಿವನ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಇವತ್ತು ನೋಡುವ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾವು ಎಂಟೈರ್ ಪೀರಿಯೋಡಿಕ್ ಟೇಬಲ್ ಅನ್ನು ಯಾವ ರೀತಿ ಮೆಮೊರೈಸ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಾಗಿ ಟ್ರಿಕ್ಸ್ ಅನ್ನು ನೆನ್ಪಿಟ್ಕೊಂಡಿದ್ವಿ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಪೀರಿಯೋಡಿಕ್ ಟೇಬಲ್ ಅಲ್ಲಿ ಯಾವುದೇ ಎಲಿಮೆಂಟ್ ಕೊಟ್ಟರು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯುವುದು ಅಂತ ಹೇಳಿ ನೋಡುವ. ನಿಮ್ಗೆ ಗೊತ್ತಿರಬಹುದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ಎಲಿಮೆಂಟ್ ಇದು ನಮ್ಗೆ ಗೊತ್ತಿದ್ರೆ ನಾವು ಆ ಎಲಿಮೆಂಟ್ ಇದ್ದು ಬೇರೆ ಬೇರೆ ಪ್ರಾಪರ್ಟೀಸ್ ಬಗ್ಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕಾಗುತ್ತೆ. ಯಾವುದೇ ಪ್ರಾಪರ್ಟಿ ಇರಲಿ, ಫಾರ್ ಎಕ್ಸಾಂಪಲ್ ಕೊಟ್ಟಂತ ಎಲಿಮೆಂಟ್ ಪ್ಯಾರಾಮ್ಯಾಗ್ನೆಟಿಕ್, ವಿ ಕ್ಯಾನ್ ಜಡ್ಜ್ ವೆದರ್ ದ ಗಿವನ್ ಎಲಿಮೆಂಟ್ is paramagnetic or it is a diamagnetic, and at the same time we can say whether the given element is reactive or it is inert. That is also we can say. ಓಕೆ, ನಮ್ಗೊಂದು ಎಲಿಮೆಂಟ್ ಕೊಟ್ರೆ ನಾವು ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಕೊಂಡ್ಬಿಟ್ಟು ನಾವು ಹೇಳ್ಬೋದು ಕೊಟ್ಟಂತ ಎಲಿಮೆಂಟ್ ರಿಯಾಕ್ಟಿವ್ ಅಥವಾ ಅದು ಜಾಸ್ತಿ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗುದಿಲ್ವಾ, ಇನರ್ಟ್ ಅಂತ ಹೇಳಿದ್ರೆ ರಿಯಾಕ್ಷನ್ ತುಂಬಾ ಕಮ್ಮಿ, ಸ್ಲೋ ಆಗಿ ರಿಯಾಕ್ಷನ್ ಆಗುತ್ತೆ ಅಥವಾ ರಿಯಾಕ್ಷನ್ ಕೊಡದಿರುವಂತದ್ದು ಅಂತ ಎಲಿಮೆಂಟ್ಸ್, ಇದೆಲ್ಲ ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ ಬೈ ಲುಕಿಂಗ್ ಇನ್ ಟು ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಿಮ್ಗೆ ಏನಾದ್ರು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪಿರಿಯೋಡ್ ಟೇಬಲ್ ಅಲ್ಲಿರುವಂತ ಎಲಿಮೆಂಟ್ಸ್ ಇದು ಬರಲಿಕ್ಕೆ ಬಂದ್ರೆ ನಿಮ್ಗೆ ತುಂಬಾ ಕಡೆ ಬೇರೆ ಬೇರೆ ನೀವು ನೋಡಿರ್ಬೋದು, PUC ಅಲ್ಲೇ ಒಂದು 4-5 ಲೆಸನ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಓಕೆ, ಪಿರಿಯೋಡ್ ಟೇಬಲ್ ಇದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದ್ರೆ ಸಾಕು, ನೀವು ಅದರ ಬೇಸಿಸ್ ಮೇಲೆ ಹೇಳಲಿಕ್ಕಾಗುತ್ತೆ ಒಂದು ಎಲಿಮೆಂಟ್ ಇದು ಅಟೋಮಿಕ್ ಸೈಜ್ ಎಷ್ಟು ಅದನ್ನು ಕಂಪೇರ್ ಮಾಡೋದಿರ್ಲಿ. ಯಾಕಂದ್ರೆ ನೆಕ್ಸ್ಟ್ ನಾವು ಕ್ಲಾಸಿಗೆ ಹೋಗ್ತಾ ಹೋಗ್ತಾ ನಾವು ಕಂಪ್ಲೀಟ್ ಆಗಿ ಬೇರೆ ಬೇರೆ ಟ್ರೆಂಡ್ಸ್ ಅನ್ನು ನೋಡ್ತೇವೆ, ಪಿರಿಯೋಡಿಕ್ ಟ್ರೆಂಡ್ಸ್ ಅನ್ನು ಕೂಡ ನೋಡ್ತಾ ಹೋಗ್ತೇವೆ. ಸಪೋಸ್ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿದ್ರೆ, ಅದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಬಗ್ಗೆ ಎಲ್ಲ ಕರೆಕ್ಟ್ ಐಡಿಯಾ ಇದ್ರೆ ನೀವು ಈಸಿಲಿ ಹೇಳಲಿಕ್ಕಾಗುತ್ತೆ ಆ ಎಲಿಮೆಂಟ್ ಯಾವುದನ್ನು ಕಂಪೇರ್. ಒಂದು ವೇಳೆ 2 ಎಲಿಮೆಂಟ್ ಕೊಟ್ಟರು ಅಂತ ಅನ್ಕೊಳ್ಳಿ, ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್, ಯಾವುದು ಮೆಟಲ್, ಯಾವುದು ನಾನ್ ಮೆಟಲ್, ಇದರ ಬಗ್ಗೆ ಎಲ್ಲ ಕೂಡ ಜಡ್ಜ್ ಮಾಡ್ಲಿಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಇವತ್ತು ಡೈರೆಕ್ಟ್ ಆಗಿ ಟಾಪಿಕ್ ಬರುವ. ಎಲಿಮೆಂಟ್ಸ್ ಇದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆನ್ಪಿಡ್ಲಿಕ್ಕೆ ನಮ್ಮ ಹತ್ರ ಬೇಸಿಕಲಿ ನಮಗೆ ಬೇಕಾಗುವುದು ಖಾಲಿ 2 ಟ್ರಿಕ್ ಅಷ್ಟೇ. ಒಂದು ಜನರಲ್ ಟ್ರಿಕ್, ಮತ್ತೊಂದು ಎಕ್ಸೆಪ್ಷನ್. ನೆನ್ಪಿಡ್ಕೊಳ್ಳಿ, ಇಡೀ ಪಿರಿಯೋಡಿಕ್ ಟೇಬಲ್ ಟೋಟಲ್ ಆಗಿ 118 ಎಲಿಮೆಂಟ್ಸ್ ಇದೆ. ಸೊ ನಿಮ್ಗೆ ಪಿರಿಯೋಡಿಕ್ ಟೇಬಲ್ ಅನ್ನ ಹೇಗೆ ಕಲಿಯೋದು ಅಂತ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಲಾಸ್ಟ್ 7th ಪೀರಿಯಡ್ ಎಲಿಮೆಂಟ್ಸ್ ಅನ್ನ ಬೈಹರ್ಟ್ ಮಾಡಬೇಕು ಅಂತ ಇಲ್ಲ. ಸಪೋಸ್ ಗೊತ್ತಿಲ್ಲದಿದ್ರು ಅಷ್ಟೇನು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಬಟ್ ಉಳಿದ ಎಲಿಮೆಂಟ್ ಅನ್ನ ಆದಷ್ಟು ಕಲಿಲಿಕ್ಕೆ ಟ್ರೈ ಮಾಡಿ. ಫಸ್ಟ್ ಇಯರ್ ಅಲ್ಲಿ ಇದ್ರೆ ಫಸ್ಟ್ 30 ಎಲಿಮೆಂಟ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಫಸ್ಟ್ 30 ಎಲಿಮೆಂಟ್ಸ್ ವಿತ್ ಅಟೋಮಿಕ್ ನಂಬರ್ ಪ್ರಾಪರ್ ಆಗಿ ಕಲ್ತ್ಕೊಳ್ಳಿ. ಮತ್ತೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಿಮಗೆ ಎಂಟೈರ್ ಚಾಪ್ಟರ್ ಮಾಡಬೇಕಾದ್ರೆ ನಿಮಗೆ ಕಲೀಲೇಬೇಕಾಗುತ್ತೆ. ಆ ಟೈಮಲ್ಲಿ ಇದು ಕಲಿಯುವಂತ ನೆಸೆಸಿಟಿ ತುಂಬಾ ಜಾಸ್ತಿ. ಸೊ ಹಾಗಾಗಿ ಈಗಲೇ ಕಲ್ತ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, 7th ಪೀರಿಯಡ್ ಎಲಿಮೆಂಟ್ಸ್ ಅಲ್ಲಿ ನಾನು ಪ್ರೀವಿಯಸ್ಲಿ ನಿಮಗೆ ಬೇರೆ ಬೇರೆ ಟ್ರಿಕ್ ಅನ್ನು ಹೇಳಿದ್ದೆ. ಕೆಲವೊಂದು ಎಲಿಮೆಂಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸೆಪ್ಷನ್ ಶೋ ಮಾಡುತ್ತೆ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ. ಸೊ ಎಂಟೈರ್ ಪೀರಿಯೋಡಿಕ್ ಟೇಬಲ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಅಂದ್ರೆ ಟೋಟಲ್ ಆಗಿ 118 ಎಲಿಮೆಂಟ್ಸ್ ಅಲ್ಲಿ 98 ಎಲಿಮೆಂಟ್ಸ್ ನಾರ್ಮಲ್ ಟ್ರೆಂಡ್ ಅನ್ನ ಫಾಲೋ ಮಾಡ್ತದೆ. ಹಾಗಾಗಿ ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ಅನ್ನು ತಗೊಂಡು ಅಟೋಮಿಕ್ ನಂಬರ್ ನಿಮ್ಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬಹುದು. ಸೊ 98 ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ಟ್ರೆಂಡ್, ಜನರಲ್ ಟ್ರೆಂಡ್. There is no exception in case of 98 elements, but in case of 22 elements we need to study, especially in case of D block elements and F block elements we need to study some of the exceptional electronic configuration. ಸೊ ಅದನ್ನ ನೀವು ಬೈಹರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಟ್ರಿಕ್ ಹೇಳ್ಕೊಡುವ, ಆ ಟ್ರಿಕ್ ಪ್ರಕಾರ ಕಲ್ತ್ಕೊಂಡ್ರೆ ಆಯ್ತು. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ S and P ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಯಾವುದೇ ಎಕ್ಸೆಪ್ಷನ್ ಇಲ್ಲ, D and F ಅಲ್ಲಿ ಎಕ್ಸೆಪ್ಷನ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ. ಇಲ್ಲಿ ಹೈಡ್ರೋಜನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅಟೋಮಿಕ್ ನಂಬರ್ ಎಷ್ಟು, ಹೈಡ್ರೋಜನ್ ಅಟೋಮಿಕ್ ನಂಬರ್ 1. ಅಂದ್ರೆ ಒಂದೇ ಎಲೆಕ್ಟ್ರಾನ್ ಇದೆ ಹೈಡ್ರೋಜನ್, ಹೌದಾ? ಹೈಡ್ರೋಜನ್ ಅಲ್ಲಿ ಒಂದೇ ಎಲೆಕ್ಟ್ರಾನ್, ಒಂದೇ ಪ್ರೋಟಾನ್. ಹೈಡ್ರೋಜನ್ ಅಲ್ಲಿ ನ್ಯೂಟ್ರಾನ್ ಇಲ್ಲ. ಎಂಟೈರ್ ಪೀರಿಯೋಡಿಕ್ ಟೇಬಲ್ ಅಲ್ಲಿ ನ್ಯೂಟ್ರಾನ್ ಇಲ್ಲದಂತ ಎಲಿಮೆಂಟ್ ಯಾವುದು ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್. ಸೊ ಒಂದೇ ಎಲೆಕ್ಟ್ರಾನ್ ಇದೆ, ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಪ್ರೋಟಾನ್, ಒಂದು ಪ್ರೋಟಾನ್ ಇತ್ತು ಫಸ್ಟ್ ಗೆ, ಇನ್ನೊಂದು ಪ್ರೋಟಾನ್ ಆಡ್ ಮಾಡುದು, ಹಾಗೆ ಇನ್ನೊಂದು ಎಲೆಕ್ಟ್ರಾನ್. ಅಂದ್ರೆ ಇದರಲ್ಲಿ ಇರೋದು ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್. ಇಲ್ಲಿ ಹೀಲಿಯಂಗೆ ಬರುವಾಗ 2 ಪ್ರೋಟಾನ್ 2 ಎಲೆಕ್ಟ್ರಾನ್ ಆಯ್ತು. ಅಂದ್ರೆ ಅಟೋಮಿಕ್ ನಂಬರ್ ಎಷ್ಟು ಇದರದ್ದು, ಅಟೋಮಿಕ್ ನಂಬರ್ ಈಸ್ ನಥಿಂಗ್ ಬಟ್ 2. ಸೊ 2 ಅಟೋಮಿಕ್ ನಂಬರ್ ಆದ ಕೂಡಲೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 1s2 ಆಗುತ್ತೆ. ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, 1s1. ಇದಕ್ಕೆ 1s2. ಇಲ್ಲಿ ಬರುವಾಗ 2s1, 2s2, 2p1, 2p2, 2p3, 2p4, 2p5, 2p6, 2p6 ಆದ್ಮೇಲೆ ಇಲ್ಲಿ ಬರುತ್ತೆ ಮತ್ತೆ 3s. 3s ಅಲ್ಲಿ 1, 3s2 ಈ ತರ ಹೋಗುತ್ತೆ, ಕಂಪ್ಲೀಟ್ ಆಗ್ತಾ ಹೋಗ್ತದೆ. ಸೊ ಇದೇ ತರ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ ಮಾಡ್ತಾ ಹೋಗುದು. ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಸೀರೀಸ್ ಏನ್ ತರ್ತೇವೆ, ಕಂಪ್ಲೀಟ್ ಕ್ಲಾಸ್ ಇದ್ದು ಎಂಟೈರ್ ಚಾಪ್ಟರ್ ಮಾಡ್ತಾ ಹೋಗ್ತೇವೆ ನೋಡಿ, ಅಲ್ಲಿ ಡೀಟೇಲ್ ಆಗಿ ನೋಡುವ. ಈಗ ಬೇಸಿಕ್ ಆಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯುವುದು ಅಂತ ಹೇಳಿ ನೋಡುವ. ಸೊ ಅದಕ್ಕೆ ಯೂಸ್ ಮಾಡುವಂತ ಟ್ರಿಕ್ ಇದು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರಲಿಕ್ಕೆ ನಾವು ಯೂಸ್ ಮಾಡುವಂತ ಟ್ರಿಕ್ ನೋಡಿ, ಸಿಂಪಲ್ ಇದೆ. ಈ ತರ ಬರ್ಕೊಂಡ್ರೆ ಆಯ್ತು. ಏನ್ ಮಾಡಿ, 2 ಸಲ ಎಸ್ ಅನ್ನ ಬರ್ಕೊಳ್ಳಿ.
ಎರಡು ಸಲ ಎಸ್ ಎಸ್ ಎಸ್. ನೆಕ್ಸ್ಟ್ ಎರಡು ಸಲ ಪಿ ಎಸ್ ಅಂತ ಬರ್ಕೊಳ್ಳಿ, ಪಿ ಎಸ್ ಪಿ ಎಸ್. ನೆಕ್ಸ್ಟ್ ಎರಡು ಸಲ ಡಿ ಪಿ ಎಸ್ ಅಂತ ಬರ್ಕೊಳ್ಳಿ, ಡಿ ಪಿ ಎಸ್. ನೆಕ್ಸ್ಟ್ ಡಿ ಪಿ ಎಸ್. ನೆಕ್ಸ್ಟ್ ಎರಡು ಸಲ ಎಫ್ ಡಿ ಪಿ ಎಸ್ ಅಂತ ಬರ್ಕೊಳ್ಳಿ, ಎಫ್ ಡಿ ಪಿ ಎಸ್, ಎಫ್ ಡಿ ಪಿ ಎಸ್. ನೆಕ್ಸ್ಟ್ ಇನ್ನೊಂದ್ಸಲ ಎಫ್ ಡಿ ಪಿ ಎಸ್. ಸೊ ನಾನೇನ್ ಮಾಡಿದೆ, ಎಸ್ ಎಸ್, ನೆಕ್ಸ್ಟ್ ಬರೆಯುವುದು ಯಾವುದು, ಪಿ ಎಸ್ ಪಿ ಎಸ್. ನೆಕ್ಸ್ಟ್ ಡಿ ಪಿ ಎಸ್ ಡಿ ಪಿ ಎಸ್. ನೆಕ್ಸ್ಟ್ ಎಫ್ ಡಿ ಪಿ ಎಸ್ ಎಫ್ ಡಿ ಪಿ ಎಸ್. ಸೊ ಈ ತರ ಬರ್ಕೊಂಡಿದ್ದೇನೆ. ಅದನ್ನ ಯಾಕೆ ಬರ್ದದು ಅಂತ ನೋಡ್ಕೊಳ್ಳಿ ಇಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಇಲ್ಲಿ ಎಸ್ ಎಲಿಮೆಂಟ್ ಹೈಡ್ರೋಜನ್ ಮತ್ತೆ ಹೀಲಿಯಂ ಕೇಸ್ ಎರಡು ಕೂಡ ಎಕ್ಸೆಪ್ಷನ್. ಹೀಲಿಯಂಗೆ ಆಕ್ಚುಲಿ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 ಬರ್ತದೆ, ಅದು ಇನರ್ಟ್ ಗ್ಯಾಸ್ ಅಲ್ಲಿ ಉಂಟು. ಹೈಡ್ರೋಜನ್ ಇದು 1s1 ಆಲ್ಕಲಿ ಮೆಟಲ್ಸ್ ತರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಬಟ್ ಅದರದ್ದು ಬಿಹೇವಿಯರ್ ನಿಮಗೆ ನೋಬಲ್ ಇದು ಹ್ಯಾಲೋಜನ್ಸ್ ತರ ಶೋ ಮಾಡುತ್ತೆ. ಸೊ ಹಾಗಾಗಿ ಇದೆರಡು ಎಕ್ಸೆಪ್ಷನ್ ನೆನ್ಪಿಟ್ಕೊಂಡ್ರೆ ಆಯ್ತು. ಓಕೆ, ಇದು 1s1 ಆಯ್ತು, ಅಲ್ಲಿ ಬರುವಾಗ ಅದು 1s2 ಕಂಪ್ಲೀಟ್ ಆಗಿ ಫಸ್ಟ್ ಶೆಲ್ ಫಿಲ್ ಆಯ್ತು. ಫಸ್ಟ್ ಶೆಲ್ ಅಲ್ಲಿ ಎಷ್ಟಿದೆ ಸಬ್ ಶೆಲ್ಸ್ ಇರುವುದು, ಒಂದೇ ಸಬ್ ಶೆಲ್ ಯಾವುದು 1s, ಬೇರೆ ಯಾವುದೇ ಸಬ್ ಶೆಲ್ಸ್ ಇಲ್ಲ. ಅದೇ ಸೆಕೆಂಡ್ ಪೀರಿಯಡ್ ಗೆ ಬಂದ್ರೆ ಸೆಕೆಂಡ್ ಶೆಲ್ ಇದು, ಹೌದಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಸೆಕೆಂಡ್ ಶೆಲ್. ಇಲ್ಲಿ ಯಾವ್ದಿದೆ, 2s ಇದೆ ಮತ್ತೆ 2p ಇದೆ. ನೋಡಿ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿದ್ದೇನೆ. ಓಕೆ, ಅದನ್ನ ಇಲ್ಲಿ ಬರ್ದಿರೋದು. ಸೊ ಫಸ್ಟ್ ಪೀರಿಯಡ್ ಅಲ್ಲಿ ಇರೋದು ಒಂದೇ ಶೆಲ್. ಇದನ್ನ ಹೇಗೆ ನೆನ್ಪಿಡುದು ಅಂತ ಹೇಳಿದ್ರೆ, ಇದು ನ್ಯೂಕ್ಲಿಯಸ್, ಹೌದಾ? ಇದೊಂದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಲ್ಲಿ ಫಸ್ಟ್ ಪೀರಿಯಡ್ ಅಂತ ಹೇಳಿದ್ರೆ ಎಷ್ಟು ಶೆಲ್, ಒಂದು ಶೆಲ್. ಇದು ಒಂದು ಶೆಲ್ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು ಶೆಲ್. ಒಂದು ಶೆಲ್ ಅಂತ ಹೇಳಿದ್ರೆ ಫಸ್ಟ್ ಶೆಲ್ ಅಲ್ಲಿ ಇರುವುದು n=1. ಇದು n=1 ಅಂದ್ರೆ ಒಂದು ಶೆಲ್. ಅದರಲ್ಲಿ ಯಾವ್ದು ಇದೆ ಸಬ್ ಶೆಲ್, ಇಲ್ಲಿ ಬರುವಂತ ಸಬ್ ಶೆಲ್ ಯಾವುದು, ಅದು 1s. ಬರುವಂತ ಸಬ್ ಶೆಲ್ 1s. ಈಗ 1s ಕಂಪ್ಲೀಟ್ ಆದ್ರೆ ಸೆಕೆಂಡ್ ಪೀರಿಯಡ್ ಬರುವಾಗ ಎಷ್ಟಿದೆ ಸಬ್ ಶೆಲ್, 2s ಇದೆ, ಮತ್ತೊಂದು ಯಾವ್ದಿದೆ 2p ಇದೆ. ಅಂದ್ರೆ ಸೆಕೆಂಡ್ ಪೀರಿಯಡ್ ಗೆ ಬರ್ಬೇಕಾದ್ರೆ ಈಗ ಟೋಟಲ್ ಆಗಿ ಎಷ್ಟು ಬಂತು ಸಬ್ ಶೆಲ್, ನಮ್ಮ ಹತ್ರ 2 ಬಂತು. ಇಲ್ಲಿ ಬರುವಂತ ಇದು ಯಾವ ಶೆಲ್, ಸೆಕೆಂಡ್ ಶೆಲ್. n=1 ಅಂತ ಹೇಳಿದ್ರೆ ಯಾವ ಶೆಲ್ ಇದು, ಇದು ಕೆ ಶೆಲ್. ಇದು ಕೆ ಶೆಲ್. n=2 ಅಂದ್ರೆ ಯಾವ ಶೆಲ್, ಎಲ್ ಶೆಲ್. ಎಲ್ ಶೆಲ್. ಇದರಲ್ಲಿ ಬರುವಂತ ಸಬ್ ಶೆಲ್ಸ್ ಯಾವುದು, ಇಲ್ಲಿ ಬರುವಂತ ಸಬ್ ಶೆಲ್ಸ್ ಒಂದು ಎಸ್ ಮತ್ತೊಂದು ಪಿ. ಯಾವುದು ಎಸ್, 2s. ಯಾವುದು ಪಿ, 2p. ಓಕೆ, ಈ ತರ ಆಗುತ್ತೆ. ಸೊ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಎಸ್ ಸಬ್ ಶೆಲ್ ಅಂತ ಹೇಳಿದ್ರೆ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಇದರಲ್ಲಿ ಇರೋದು 1, ಅಂದ್ರೆ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. 2s ಅಲ್ಲೂ ಕೂಡ ಎಸ್ ಆದ್ರೆ ಒಂದೇ ಶೆಲ್ ಅಲ್ವಾ, ಒಂದೇ ಆರ್ಬಿಟಲ್ ಇರುವುದು 2 ಎಲೆಕ್ಟ್ರಾನ್. ಎಸ್ 1s ಇರ್ಲಿ, 2s ಇರ್ಲಿ, 3s ಇರ್ಲಿ, ಎಲ್ಲದರಲ್ಲಿ ಇರುವುದು ಆರ್ಬಿಟಲ್ಸ್ ಎಷ್ಟು, ಒಂದೇ. ಸೊ ಹಾಗಾಗಿ ಫಿಲ್ ಆಗುವ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು, 2. ಬಟ್ ಪಿ ಕೇಸ್ ಅಲ್ಲಿ ಅದು 2p ಇರ್ಲಿ, 3p ಇರ್ಲಿ, 4p ಇರ್ಲಿ, 5p ಇರ್ಲಿ, ಎಲ್ಲದರಲ್ಲೂ ನಂಬರ್ ಆಫ್ ಆರ್ಬಿಟಲ್ಸ್ ಬರೋದು 3 ಆರ್ಬಿಟಲ್ಸ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು, 6. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ನೆನಪಿರ್ಬೋದು. ಸೊ ಎಸ್ ಅಂತ ಹೇಳಿದ್ರೆ ಟೋಟಲ್ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಹಾಗಾಗಿ ಎಸ್ ಗೆ 2 ಗ್ರೂಪ್ಸ್ ಇದೆ. ಸೊ ಇದು 1s ಆಯ್ತು, ಇದು ns1 ಕಾನ್ಫಿಗರೇಷನ್ ಅಂತ ಹೇಳ್ಬಹುದು ಜನರಲ್ ಆಗಿ. ಇದು ns2 ಕಾನ್ಫಿಗರೇಷನ್. ಅದೇ 2p ಇದು ಪಿ ಕೇಸ್ ಅಲ್ಲಿ ಬಂದ್ರೆ ನಮ್ಮ ಹತ್ರ 6 ಗ್ರೂಪ್ಸ್ ಇದೆ. ಹಾಗಾಗಿ 6 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಒಂದು ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗ್ತದೆ. ಹಾಗಾಗಿ 2p ಕೇಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟು, 3. ಪ್ರೀವಿಯಸ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದು ಈ ವಿಡಿಯೋಕ್ಕಿಂತ ಪ್ರೀವಿಯಸ್ ಆಗಿ ನಾನು ಬ್ರೀಫ್ ಆಗಿ ಇದರ ಬಗ್ಗೆ ಹೇಳಿದ್ದೆ ನಿಮಗೆ. ನಾನು ಕಂಪ್ಲೀಟ್ ಪೀರಿಯಾಡಿಕ್ ಟೇಬಲ್ ಬರೀಬೇಕಾದ್ರೆ ಅಲ್ಲಿ ಹೇಳಿದ್ದೆ, ಎಸ್ ಕೇಸ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, ಪಿ ಕೇಸ್ ಅಲ್ಲಿ ಟೋಟಲ್ 6 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, ಹಾಗೆ ಡಿ ಕೇಸ್ ಅಲ್ಲಿ 10 ಎಲೆಕ್ಟ್ರಾನ್. ಸೊ 10 ಎಲೆಕ್ಟ್ರಾನ್ ಫಿಲ್ ಆಗುವ ಕಾರಣ ಇಲ್ಲಿ 10 ಗ್ರೂಪ್ಸ್ ಇದೆ ಡಿ ಕೇಸ್ ಅಲ್ಲಿ. ಹೌದಾ, ನೆನ್ಪು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ಇದರಲ್ಲಿ ಹೋಗೋದಾದ್ರೆ ಇದೀಗ n=2 ಗೆ ಆಯ್ತು. ಈಗ n=3 ಥರ್ಡ್ ಪೀರಿಯಡ್ ಗೆ ಬಂದಾಗ ಏನಾಗುತ್ತೆ, ಈಗ ಈ ಕೇಸಿಗೆ ಬರುವ n=3 ಇಲ್ಲಿಗೆ ಏನಾಗುತ್ತೆ, ಈಗ ಇನ್ನೊಂದು ಶೆಲ್ ಆಡ್ ಆಗ್ತದೆ ಇಲ್ಲಿ. ಓಕೆ, ನಾನು ಈ ಕಡೆ ಬರೀತೇನೆ, ಇಲ್ಲಿಗೆ ಇನ್ನೊಂದು ಶೆಲ್ ಆಡ್ ಆಗ್ತದೆ. ಓಕೆ, ಇನ್ನೊಂದು ಶೆಲ್. ಇದು n=2 ಆಯ್ತು, ಕೆ ಆಯ್ತು, ಎಲ್ ಆಯ್ತು. ಹಾಗಾದ್ರೆ ಇದು ಯಾವುದು, n=3 ಯಾವ ಶೆಲ್ ಇದು, ಇದು ಎಂ ಶೆಲ್. ಓಕೆ, ಕೆ ಎಲ್ ಎಂ ಶೆಲ್. ಇದು ಕೆ ಶೆಲ್ n=1, ಇದು ಎಲ್ ಶೆಲ್, ಇದು n=3 ಎಂ ಶೆಲ್. ಕೆ ಎಲ್ ಎಂ ಎನ್ ಓ ಪಿ ಈ ತರ ಶೆಲ್ ನಂಬರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಎಂ ಶೆಲ್ ಅಂದ್ರೆ n=3, n=1 ಅಂದ್ರೆ ಫಸ್ಟ್ ಶೆಲ್, ಅದರಲ್ಲಿ ಒಂದು ಸಬ್ ಶೆಲ್. n=2 ಅಂತ ಹೇಳಿದ್ರೆ ಎಲ್ ಶೆಲ್, ಅದು ಸೆಕೆಂಡ್ ಶೆಲ್, ಅದರಲ್ಲಿ 2 ಸಬ್ ಶೆಲ್ಸ್. n=3 ಅಂತ ಹೇಳಿದ್ರೆ ಅದು ಎಂ ಶೆಲ್, ಅದು n=3 ಅಂದ್ರೆ 3 ಸಬ್ ಶೆಲ್ಸ್ ಇರಬೇಕು. ಆ ಸಬ್ ಶೆಲ್ಸ್ ಯಾವುದು, ಒಂದು 3s, ಇನ್ನೊಂದು 3p, ಇನ್ನೊಂದು ಯಾವುದು 3d. ಓಕೆ, 3d. ನೀವು ಹೇಳ್ಬೋದು ಹಾಗಾದ್ರೆ ಈ ಥರ್ಡ್ ಪೀರಿಯಡ್ ಅಲ್ಲಿ ಈಗ ನೀವು ಹೇಳಿದ್ರಿ ಸರ್ 3s ಇದೆ ಅಂತ ಹೇಳಿ, ಸೊ 3p ಇದೆ ಅಂತ ಹೇಳಿದ್ರಿ, 3p ಇದೆ ಅಂತ ಹೇಳಿದ್ರಿ, ಎಲ್ಲಿದೆ 3d? ಹಾಗಾದ್ರೆ 3d ಯಾಕೆ ನೆಕ್ಸ್ಟ್ ಇದಕ್ಕೆ ಹೋಯ್ತು, ಇಲ್ಲೇ ಯಾಕಿಲ್ಲ ಅಂತ ಕೇಳ್ಬೋದು ನೀವು. ಇಲ್ಲಿರುವಂತ ಎಲಿಮೆಂಟ್ ಅಲ್ಲಿ 3p ಫಿಲ್ ಆಗ್ಬಿಡುತ್ತೆ.
ಓಕೆ 3p ಫಿಲ್ ಆಗ್ಬಿಡುತ್ತೆ. 3d ಫಿಲ್ ಆಗುವ ಮುಂಚೆ 4s ಫಿಲ್ ಆಗ್ಬೇಕಾಗುತ್ತೆ. ಯಾಕೆ? ಎನರ್ಜಿ ವೈಸ್ ನೀವು ಕಂಪೇರ್ ಮಾಡಿದ್ರೆ 4s ಗೆ ಕಮ್ಮಿ ಎನರ್ಜಿ ಕಂಪೇರ್ ಟು 3d ಗೆ ಜಾಸ್ತಿ ಎನರ್ಜಿ. ಓಕೆ, ಇದರದೆಲ್ಲ ಇಂಡಿವಿಜುವಲ್ ಆಸ್ಪೆಕ್ಟ್ ನಾವು ನೆಕ್ಸ್ಟ್ ಕ್ಲಾಸ್ ಮಾಡುವಾಗ ನೋಡುವ. 4s ಗೆ ಎನರ್ಜಿ ಕಮ್ಮಿ ಕಂಪೇರ್ ಟು 3d. ಸೊ ಹಾಗಾಗಿ 4s ಫಸ್ಟ್ ಫಿಲ್ ಆಗುತ್ತೆ. ನೀವಿಲ್ಲಿ ಕೇಳಿದ್ರೆ ಥರ್ಡ್ ಪೀರಿಯಡ್ ಅಲ್ಲಿ ಇರುವಂತ ಎಲಿಮೆಂಟ್ ಸೋಡಿಯಂ, ಮೆಗ್ನೀಷಿಯಂ, ಇದರಲ್ಲಿ ಆಕ್ಚುಲಿ 3d ಇಲ್ವಾ ಆರ್ಬಿಟಲ್ಸ್, 3d ಸಬ್ಶೆಲ್ಸ್ ಇಲ್ವಾ ಅಂತ ಕೇಳಿದ್ರೆ 3d ಸಬ್ಶೆಲ್ಸ್ ಇದೆ, ಬಟ್ ಅದು ಎಂಟಿ ಇದೆ, ಅದರಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಇಲ್ಲಿ ಬರುವಂತ 3d ಸಬ್ಶೆಲ್ ಆಕ್ಚುಲಿ ಬರುವುದು ಎಲ್ಲಿ? 4s ಆದ್ಮೇಲೆ. ಯಾಕಂದ್ರೆ 4s ಗಿಂತ 3d ಗೆ ಎನರ್ಜಿ ಜಾಸ್ತಿ. ಹಾಗಾಗಿ ಇಲ್ಲಿ ಅಲ್ಯೂಮಿನಿಯಂ ಇರ್ಲಿ, ಸಿಲಿಕಾನ್ ಇರ್ಲಿ, ಫಾಸ್ಫರಸ್, ಇದು ಯಾವುದೇ ಎಲಿಮೆಂಟ್ ಅಲ್ಲಿ ನೀವು ಕನ್ಸಿಡರ್ ಮಾಡುವಾಗ ನಿಮ್ಗೆ ಆಕ್ಚುಲಿ ಅದರೊಟ್ಟಿಗೆ ಡಿ ಸಬ್ಶೆಲ್ಸ್ ಕೂಡ ಇದೆ, ಬಟ್ ಅದು ಎಂಟಿ ಡಿ ಸಬ್ಶೆಲ್ಸ್. ಓಕೆ, ಅದರಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ. ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ನೋಡಿ 1s ಅಂತ ಹೇಳಿದ್ರೆ ಫಸ್ಟ್ ಶೆಲ್, ಅದರಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಫಿಲ್ ಆಗುವುದು 2 ಮಾತ್ರ. ಅದೇ ಸೆಕೆಂಡ್ ಶೆಲ್ ಅಲ್ಲಿ 2s ಇದೆ, 2p ಇದೆ. 2s ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, 2p ಅಲ್ಲಿ ಎಷ್ಟಾಗುತ್ತೆ? 6 ಎಲೆಕ್ಟ್ರಾನ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಪೀರಿಯಡ್ ಅಲ್ಲಿ 2 ಎಲಿಮೆಂಟ್ಸ್, ಸೆಕೆಂಡ್ ಪೀರಿಯಡ್ ಅಲ್ಲಿ 8 ಎಲಿಮೆಂಟ್ಸ್ ಇದೆ. ಥರ್ಡ್ ಪೀರಿಯಡ್ ಅಲ್ಲಿ ನೋಡ್ಕೊಳ್ಳಿ 3s2 3p6 ಅಂದ್ರೆ 2 + 6 8. 3d ಅಲ್ಲಿ ಫಿಲ್ ಆಗಬಹುದು 10 ಎಲೆಕ್ಟ್ರಾನ್ಸ್. 10 ಎಲೆಕ್ಟ್ರಾನ್ ಫಿಲ್ ಆಗ್ಲಿಕ್ಕೆ ಆಗುತ್ತೆ. ಯಾಕಂತ ಹೇಳಿದ್ರೆ 3d ಅಂದ್ರೆ ಎಷ್ಟು ಆರ್ಬಿಟಲ್ಸ್? ಟೋಟಲ್ 5 ಆರ್ಬಿಟಲ್ಸ್. ಬಟ್ 3d ಥರ್ಡ್ ಪೀರಿಯಡ್ ಅಲ್ಲಿ ಇರುವ ಎಲಿಮೆಂಟ್ಸ್ ಗೆ ಎಂಟಿ ಅಷ್ಟೇ. ಥರ್ಡ್ ಪೀರಿಯಡ್ ಅಲ್ಲಿ ಇರುವ ಎಲಿಮೆಂಟ್ಸ್ ಗೆ ಎಂಟಿ. ಅದೇ ನೀವು ಫೋರ್ತ್ ಪೀರಿಯಡ್ ಬರುವಾಗ ನಮಗೆ 3d ನಂತರ 4d ಕೂಡ ಬರುತ್ತೆ. ಅಲ್ಲಿ 3d ಫಿಲ್ ಆಗಿರುತ್ತೆ, 4d ಎಂಟಿ ಇರ್ತದೆ ಅಷ್ಟೇ. ಕ್ಲಿಯರ್? 4d ಎಂಟಿ ಇರುತ್ತೆ, 3d ಫಿಲ್ ಆಗಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ಯಾವ ಟ್ರಿಕ್ ಅನ್ನು ಯೂಸ್ ಮಾಡಬೇಕು ಅಂತ ಜಸ್ಟ್ ನೋಡ್ಕೊಳ್ಳಿ. ಜಸ್ಟ್ ಕಂಪೇರ್ ದ ಪೀರಿಯೋಡಿಕ್ ಟೇಬಲ್ along with this one. Okay, SSPS, what is mean by this? Okay, S, that is nothing but first period first element, S, and helium is also having the S subshell. So S, S, next PS, PS, DPS, DPS, next ಇಲ್ಲಿ F ಬರುತ್ತೆ, FDPS, ನೆಕ್ಸ್ಟ್ ಎಫ್ 5F ಸೀರೀಸ್ ಇಲ್ಲಿ ಬರುತ್ತೆ, FDPS. ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಲ್ಯಾಂಥನಮ್ ಮತ್ತೆ ಆಕ್ಟಿನಮ್ ಆದ್ಮೇಲೆ ಇಲ್ಲಿ ಯಾವ ಸೀರೀಸ್ ಬರುತ್ತೆ? 14 ಎಲಿಮೆಂಟ್ಸ್ ಇದ್ದು 2 ಎಫ್ ಸೀರೀಸ್ ಬರುತ್ತೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಪಿರಿಯೋಡಿಕ್ ಟೇಬಲ್ ಅನ್ನು ಈ ತರ ಬರ್ದಿದ್ದೇವೆ ಅಷ್ಟೇ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಎಕ್ಸಾಕ್ಟ್ ಪಿರಿಯೋಡಿಕ್ ಟೇಬಲ್ ಅನ್ನು ಇಲ್ಲಿ ಬರ್ದಿರೋ. ಸೊ ಇದನ್ನ ಹೇಗೆ ಫಿಲ್ ಮಾಡ್ತೀರಿ? ನೆನ್ಪಿಟ್ಕೊಳ್ಳಿ, ಎಸ್ ಇದು ಇಂಟೀಜರ್ಸ್ ಯಾವತ್ತು ಸ್ಟಾರ್ಟ್ ಆಗೋದು ಕೂಡ ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ತರ ಬರ್ಕೊಳ್ಳಿ. ಎಸ್ ಸಬ್ಶೆಲ್ ಕೇಸಲ್ಲಿ ಇಂಟೀಜರ್ಸ್ ಸ್ಟಾರ್ಟ್ಸ್. ಇಂಟೀಜರ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ನೋಟ್ ಮಾಡ್ತಾ ಹೋಗುವ. ಎಸ್ ಸಬ್ಶೆಲ್ ಕೇಸಲ್ಲಿ ಇಂಟೀಜರ್ ಸ್ಟಾರ್ಟ್ ಆಗೋದು 1 ಇಂದ. ಅದೇ ಪಿ ಸಬ್ಶೆಲ್ ಕೇಸಲ್ಲಿ ಇಂಟೀಜರ್ 2 ಇಂದ ಸ್ಟಾರ್ಟ್ ಆಗ್ತದೆ. ಡಿ ಸಬ್ಶೆಲ್ ಕೇಸಲ್ಲಿ ಇಂಟೀಜರ್ 3 ಇಂದ ಸ್ಟಾರ್ಟ್ ಆಗ್ತದೆ. ಎಫ್ ಸಬ್ಶೆಲ್ ಕೇಸಲ್ಲಿ ಇಂಟೀಜರ್ 4 ಇಂದ ಸ್ಟಾರ್ಟ್ ಆಗ್ತದೆ. ಇದನ್ನು ಬಹೆಟ್ ಮಾಡ್ಕೊಂಡಾದ್ರೆ ನೆನ್ಪಿಟ್ಕೊಳ್ಳಿ. ಇದು ಯಾಕೆ ಈ ತರ ಆಗುತ್ತೆ? ಯಾಕೆ ನಮ್ಮ ಹತ್ರ 1s ಇದೆ, ಅದೇ 1p ಯಾಕಿಲ್ಲ? 3d ಇದೆ, 3 ಇಂದ d ಸ್ಟಾರ್ಟ್ ಆಗ್ತದೆ, ಯಾಕೆ 2d ಇಲ್ಲ? ಅಥವಾ 1d ಯಾಕೆ ಎಕ್ಸಿಸ್ಟ್ ಆಗುದಿಲ್ಲ? ಇದೆಲ್ಲ ಕೂಡ ಲೆಸನ್ ಸ್ಟಾರ್ಟ್ ಆದ್ಮೇಲೆ ಡೀಟೇಲ್ ಆಗಿ ನೋಡ್ತಾ ಹೋಗುವ. ಕೆಲವೊಂದು ಕಂಡೀಷನ್ ಇದೆ, ನಾವು ಎಲೆಕ್ಟ್ರಾನ್ ಫಿಲ್ ಮಾಡುವಾಗ ಕೂಡ ಬೇರೆ ಬೇರೆ ರೂಲ್ಸ್ ಅನ್ನ ಫಾಲೋ ಮಾಡ್ತೇವೆ. ಎಕ್ಸಾಂಪಲ್ ಅಪ್ಪರ್ ಪ್ರಿನ್ಸಿಪಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹುನ್ಸ್ ರೂಲ್, ಇದೆಲ್ಲ ಕೂಡ ಫಾಲೋ ಮಾಡಿ ಎಲೆಕ್ಟ್ರಾನ್ ಫಿಲ್ ಮಾಡೋದು. ನಾವೀಗ ಟ್ರಿಕ್ ನೋಡ್ತಿದ್ದೇವೆ, ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೋಗೋದು ಬೇಡ. ಸೊ ಈಗ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಎಸ್ ಇದ್ದು ಸಬ್ಶೆಲ್ ಇದ್ದು ಇಂಟೀಜರ್ ಸ್ಟಾರ್ಟ್ ಆಗೋದು 1 ಇಂದ, ಪಿ ಇದ್ದು 2 ಇಂದ, ಡಿ ಇದ್ದು 3 ಇಂದ, ಎಫ್ ಇದ್ದು 4 ಇಂದ ಸ್ಟಾರ್ಟ್ ಆಗ್ತದೆ ಇಂಟೀಜರ್ಸ್. ಸೊ ಇದೇ ನಂಬರ್ಸ್ ಅಲ್ಲಿ ಇಲ್ಲಿ ಬರ್ಕೊಂಡ್ರೆ ಆಯ್ತು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ತಾ ಹೋಗಿ. ಸೊ ಎಸ್ ಸ್ಟಾರ್ಟ್ ಆಗೋದು 1 ಇಂದ, ಹಾಗಾಗಿ ಇದಕ್ಕೆ ನಂಬರ್ ಎಷ್ಟು ಕೊಡ್ಬೇಕು ನಾನು? 1s ಇದು. ನೆಕ್ಸ್ಟ್ ಎಸ್ ಇಲ್ಲಿದೆ, ಇದು ಯಾವುದು? 2s. ಇದು ಯಾವುದು? 3s. ಇದು 4s. ಇದು ಯಾವುದು? 5s. ಹಾಗಾದ್ರೆ ಇದು 6s, ಇದು 7s, ಇದು ಲಾಸ್ಟ್ ಬರುದು ಯಾವುದು? 8s. ಈಗ ಎಸ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಯಾವ್ದು ಬರ್ತದೆ? ಪಿ ಸ್ಟಾರ್ಟ್ ಆಗುದು ಎಲ್ಲಿಂದ? 2p ಇಂದ. ಸೊ ಇದು 2p, ಇದು 3p. ಓಕೆ, ದಿಸ್ ಒನ್ ಈಸ್ ನಥಿಂಗ್ ಬಟ್ 3p. ನೆಕ್ಸ್ಟ್ ದಿಸ್ ಒನ್ ಈಸ್ 4p, ದಿಸ್ ಒನ್ ಈಸ್ 5p, ದಿಸ್ ಒನ್ ಈಸ್ 6p, ದಿಸ್ ಒನ್ ಈಸ್ 7p. ಓಕೆ, 7p. ನೆಕ್ಸ್ಟ್ ಉಳಿಯುವುದು ಯಾವುದು? ಡಿ. ಡಿ ಸ್ಟಾರ್ಟ್ ಆಗುದು ಎಲ್ಲಿಂದ? 3 ಇಂದ. ಸೊ ಡಿ ಫಸ್ಟ್ ಎಲಿಮೆಂಟ್ ಗೆ ಎಷ್ಟು ಕೊಡ್ಬೇಕು? ಫಸ್ಟ್ ಸಬ್ಶೆಲ್ ಯಾವುದು? ಡಿ ಸ್ಟಾರ್ಟ್ ಆಗುದು 3 ಇಂದ. ಸೊ ಇಲ್ಲಿದೆ, ಇದು 3d, ನೆಕ್ಸ್ಟ್ 4d, ನೆಕ್ಸ್ಟ್ 5d, ನೆಕ್ಸ್ಟ್ 6d. ಓಕೆ, ಎಫ್ ಕೇಸ್ ಅಲ್ಲಿ ಸ್ಟಾರ್ಟ್ಸ್ ಫ್ರಮ್ 4. ಸೊ 4f ಅಂಡ್ ನೆಕ್ಸ್ಟ್ ಒನ್ ಈಸ್ 5f. ಸೊ ಈ ತರ ನಾವು ಆಕ್ಚುಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತಾ ಹೋಗ್ಬೋದು.
ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ ತರ ಬರೀತಾ ಹೋಗ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿದ್ರೆ ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಬರ್ದು ಬಿಟ್ಟು ಇದೇ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದು ಬಿಟ್ಟು ಈ ತರ ಕ್ರಾಸ್ ಮಾಡುವುದನ್ನು ತೋರಿಸಿದ್ದಾರೆ. 1s ಕೆಳಗಡೆ 2s ಮತ್ತೆ 2p, ನೆಕ್ಸ್ಟ್ 3s ಮತ್ತೆ 3p, ಆಮೇಲೆ 3d ಈ ತರ ಬರ್ದು ಇದನ್ನ ಕ್ರಾಸ್ ಮಾಡುವುದನ್ನು ತೋರಿಸಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ, ನೀವು ನೋಡಿರ್ಬೋದು. ಅಂದ್ರೆ ಇದು ಕೂಡ ಆರ್ಬಿಟಲ್ಸ್ ಇದ್ದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿಯಲ್ಲಿ ಬರ್ದಿರೋದು ಅಷ್ಟೇ. ಓಕೆ, ಸಬ್ಶೆಲ್ ಇದ್ದು ಉಂಟಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ದಿರೋದು ಅಷ್ಟೇ, ಅರೇಂಜ್ ಮಾಡಿರೋದು. ಸೊ ಇದನ್ನೇ ನಾವು ಈ ಟ್ರಿಕ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬರ್ದಿದ್ದೇವೆ ಅಷ್ಟೇ. ಸೊ ಎಕ್ಸಾಮ್ ಹಾಲ್ ಅಲ್ಲಿ ಈ ತರ ಕ್ರಾಸ್ ಮಾಡಿ ಬರೀಲಿಕ್ಕೆಲ್ಲ ಪುರ್ಸೋತಿರುವುದಿಲ್ಲ. ಸೊ ಡೈರೆಕ್ಟ್ ಆಗಿ ಇದನ್ನ ಹೇಗೆ ಬರೀದು ಅಂತ ಟ್ರಿಕ್ ಅನ್ನು ನೋಡ್ತಾ ಹೋಗುದು. ಓಕೆ, ಇದೆಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾನು ಬರ್ದಿರೋದು. ಎಲ್ಲ 98 ಎಲಿಮೆಂಟ್ ಪಿರಿಯೋಡಿಕ್ ಟೇಬಲ್ ಇದ್ದು 98 ಎಲಿಮೆಂಟ್ಸ್ ಸೇಮ್ ಆರ್ಡರ್ ಅನ್ನು ಫಾಲೋ ಮಾಡ್ತದೆ. 98 ಎಲಿಮೆಂಟ್ಸ್, ಎಕ್ಸೆಪ್ಷನ್ ಏನಿದೆ ಅದು ನೆಕ್ಸ್ಟ್ ನೋಡು. ಸೊ ಇಲ್ಲಿ ಫಸ್ಟ್ ಬರುದು ಯಾವತ್ತಿದ್ರು ಕೂಡ 1s, ಆಮೇಲೆ 2s, ನೆಕ್ಸ್ಟ್ 2p, 3s, 3p, 4s, 3d, 4p, 5s, 4d, 5p, 6s, 4f, 5d, 6p, 7s, 5f, 6d, 7p, ಆಮೇಲೆ ಬರುದು 8s. ಸೊ ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಎಂಟೈರ್ ಪಿರಿಯೋಡಿಕ್ ಟೇಬಲ್ ಮೋಸ್ಟ್ ಸ್ಟೇಬಲ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇನರ್ಟ್ ಗ್ಯಾಸಸ್. ಅದಕ್ಕೋಸ್ಕರ ನಾವು ಅದಕ್ಕೆ ನೋಬಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಕರೆಯುವುದು. ಅಂದ್ರೆ ಅದು ಜಾಸ್ತಿ ರಿಯಾಕ್ಷನ್ ಅನ್ನು ಶೋ ಮಾಡೋದೇ ಇಲ್ಲ. ಸೊ ಹಾಗಾಗಿ ಇನರ್ಟ್ ಗ್ಯಾಸ್ ಇಲ್ಲಿದೆ, ಲಾಸ್ಟ್ ಅಲ್ಲಿ ಇದೆ. ಇದು ಯಾವ ಗ್ರೂಪ್? ಇದು ಆಕ್ಚುಲಿ ಬ್ಲಾಕ್ ಯಾವುದು? ಇದು ಪಿ ಬ್ಲಾಕ್, ಹೌದಾ? ಇದು ಪಿ ಬ್ಲಾಕ್. ಇದು ಯಾವುದು? ಡಿ ಬ್ಲಾಕ್. ಇದು ಡಿ ಬ್ಲಾಕ್. ಇದು ಯಾವುದು? ಎಸ್ ಬ್ಲಾಕ್. ಇದು ಯಾವುದು ಹಾಗಾದ್ರೆ? ಇದು ಪಿ ಬ್ಲಾಕ್, ಕರೆಕ್ಟ್ ಅಲ್ವಾ? ಇದು ಪಿ ಬ್ಲಾಕ್. ಸೊ ಪಿ ಬ್ಲಾಕ್ ಇದ್ದು ಎಲಿಮೆಂಟ್ ಲಾಸ್ಟ್ ಗ್ರೂಪ್ ಎಲಿಮೆಂಟ್ ಇದೆಯಲ್ಲ, ಗ್ರೂಪ್ ನಂಬರ್ 18, ಅದೆಲ್ಲ ಕೂಡ ಇನರ್ಟ್ ಗ್ಯಾಸ್. ಸೊ ನಾವು ಎಲ್ಲ ಬರೆಯುವುದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಬರೆಯುವಾಗ ಹೇಳ್ತೇನೆ ನಾನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಇನರ್ಟ್ ಗ್ಯಾಸ್ ರೆಫರೆನ್ಸ್ ಅಲ್ಲಿ ಬರೀಲಿಕ್ಕೆ ಆಗ್ತದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಎಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು ಅಂತಿಲ್ಲ. ಎಲ್ಲಿ ಇನರ್ಟ್ ಗ್ಯಾಸ್ ಬರ್ತದೆ ಅಲ್ಲಿಗೆ ಸ್ಟಾಪ್ ಮಾಡಬಹುದು. ಸೊ ಇಲ್ಲಿ ನೋಡ್ಕೊಳ್ಳಿ, ಜಸ್ಟ್ ಕಂಪೇರ್ ಮಾಡಿ. 1s ಆಯ್ತು, 2s, ಇದನ್ನ ಹೇಗೆ ಬರೆಯುವುದು? ಈಗ ನಾವು ಹೇಗೆ ಇದನ್ನು ಫಾಲೋ ಮಾಡಬಹುದು? ಜಸ್ಟ್ ಸಿಂಪಲ್ ಮೆಥಡ್ ನೋಡಿ. ಎಸ್ ಎಸ್ ಪಿ ಎಸ್ ಇದೆ. ಸೊ ಎಸ್ ಇದು ಇಂಟಿಜರ್ 1 ಇಂದ ಸ್ಟಾರ್ಟ್ ಆಯ್ತು, ಇದು 2. ನೆಕ್ಸ್ಟ್ ಪಿ ಸ್ಟಾರ್ಟ್ ಆಗಬೇಕು, ಪಿ ಎಸ್ ಇದೆ, ಪಿ ಸ್ಟಾರ್ಟ್ ಆಗಬೇಕು. ಎಲ್ಲಿಂದ ಇಂಟಿಜರ್ ಸ್ಟಾರ್ಟ್? ಪಿ ಸಬ್ಶೆಲ್ಗೆ ಇಂಟಿಜರ್ ಸ್ಟಾರ್ಟ್ ಆಗುದು 2 ಇಂದ, ಹಾಗಾಗಿ ಇದು 2p. ನೆಕ್ಸ್ಟ್ ನಂಬರ್ ಯಾವುದು? 2 ಇಂದ ಒಂದು ಜಾಸ್ತಿ ಮಾಡಿ, ಎಷ್ಟು? 3. ಹಾಗಾಗಿ 2p ಆದ್ಮೇಲೆ ನೆಕ್ಸ್ಟ್ ಬರುದು ಯಾವುದು? 3s. ನೆಕ್ಸ್ಟ್ ಪಿ ಎಸ್ ಆಗಬೇಕು, ಪಿ ಆಲ್ರೆಡಿ 2p ಆಗಿದೆ. ನೆಕ್ಸ್ಟ್ ಬರುದು ಯಾವುದು? 3p. 3p ಒಂದು ಜಾಸ್ತಿ ಮಾಡಿ, ಏನಾಗುತ್ತೆ? 4s. ಸೊ ಇದೇ ಆರ್ಡರ್ ಅಲ್ಲಿ ಇದೆ, ನೀವು ಕಂಪೇರ್ ಮಾಡಿ ನೋಡಿ. ಎಲ್ಲೆಲ್ಲಿ ಪಿ ಆರ್ಬಿಟಲ್ ಬರ್ತದೆ, ಪಿ ಸಬ್ಶೆಲ್ ಎಲ್ಲೆಲ್ಲಿ ನಾವು ನೋಡ್ತೇವೆ, ಪಿ ಸಬ್ಶೆಲ್ ಬಂದಲ್ಲೆಲ್ಲ ಅದು ಇನರ್ಟ್ ಗ್ಯಾಸ್ ಇದು ಕಾನ್ಫಿಗರೇಷನ್. ಯಾಕಂದ್ರೆ ಪಿ ಅಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನ್ ಫಿಲ್ ಆದ್ರೆ ಅದು ಯಾವ ಎಲಿಮೆಂಟ್ ಈಕ್ವಲೆಂಟ್ ಆಗುತ್ತೆ? ಇನರ್ಟ್ ಗ್ಯಾಸ್ ಎಲಿಮೆಂಟ್ ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, 2p6 ಇಲ್ಲಿ ತನಕ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಇದು ಯಾವ್ದ್ರದ್ದು ಕಾನ್ಫಿಗರೇಷನ್ ಆಗುತ್ತೆ? 1s2 ಆದ್ರೆ ಹೀಲಿಯಂ ಆಯ್ತು. ಇಲ್ಲಿ ತನಕ ಕಂಪ್ಲೀಟ್ ಮಾಡಿದ್ರೆ 10 ಎಲೆಕ್ಟ್ರಾನ್ಸ್ ಆಯ್ತು. ಅಂದ್ರೆ ಯಾವ ಎಲಿಮೆಂಟ್ ಆಯ್ತು? ನಿಯೋನ್ ಆಯ್ತು. ಅದೇ ಒಂದು ವೇಳೆ 3p6 ಅಂತ ಬರ್ಕೊಂಡ್ರೆ ಇಲ್ಲಿ ತನಕದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಇದು ಯಾವ್ದಕ್ಕೆ ಈಕ್ವಲೆಂಟ್? ಆರ್ಗನ್ಗೆ ಈಕ್ವಲೆಂಟ್. ಆರ್ಗನ್ಗೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆರ್ಗನ್ ಇಸ್ 18. ಅದರದ್ದು ಅಟೋಮಿಕ್ ನಂಬರ್ 18. ಸೊ ಹಾಗಾಗಿ ಇದು 3s ಫುಲ್ ಆಗಿ 3p6 ಗೆ ಫಿಲ್ ಆಗುತ್ತೆ. ನೆಕ್ಸ್ಟ್ ಬರೋದು ಯಾವುದು? ಕ್ರಿಪ್ಟಾನ್. ಕ್ರಿಪ್ಟಾನ್ ಕೇಸ್ ಅಲ್ಲಿ ಏನಾಗುತ್ತೆ? ಕ್ರಿಪ್ಟಾನ್ ಕೇಸ್ ಅಲ್ಲಿ 4p6 ತನಕ ಬರ್ತದೆ ಎಲೆಕ್ಟ್ರಾನ್. 4p6 ಅಂದ್ರೆ 18 ನಂತರ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಎಷ್ಟು ಎಲೆಕ್ಟ್ರಾನ್ಸ್ ಆಡ್ ಮಾಡ್ಬೇಕು? 18 ಎಲೆಕ್ಟ್ರಾನ್ ಆಡ್ ಮಾಡ್ಬೇಕು. ಯಾಕಂದ್ರೆ ಆರ್ಗನ್ ನಂತರ 18 ಎಲಿಮೆಂಟ್ಸ್ ಇದೆ ಮಿಡ್ಲ್ ಅಲ್ಲಿ, ಹೌದಾ? ಸೊ 18 + 18 36. ಹಾಗಾಗಿ ಕ್ರಿಪ್ಟಾನ್ ಇದು ಅಟೋಮಿಕ್ ನಂಬರ್ ಎಷ್ಟು? 36. ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಅದನ್ನ ಇಲ್ಲಿ ಕಂಪೇರ್ ಮಾಡ್ತಿರೋದು. ಇದು ಜನರಲ್ ಟ್ರೆಂಡ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಲಿಕ್ಕೆ ಯೂಸ್ ಮಾಡುವಂತ ಜನರಲ್ ಟ್ರೆಂಡ್ ಇದು. ಸೊ ಇಲ್ಲಿ ಕಂಡೀಷನ್ ಏನ್ ಹೇಳಿದೆ ನಾನು? 2 ಟೈಮ್ಸ್ ಏನ್ ಬರಿಬೇಕು? 2 ಟೈಮ್ಸ್ ಎಸ್ ಬರಿಬೇಕು. ನೆಕ್ಸ್ಟ್ 2 ಟೈಮ್ಸ್ ಏನ್ ಮಾಡಬೇಕು? 2 ಟೈಮ್ಸ್ ಪಿ ಎಸ್ ಬರಿಬೇಕು. ನೆಕ್ಸ್ಟ್ 2 ಟೈಮ್ಸ್ ಏನ್ ಮಾಡಬೇಕು? ನೆಕ್ಸ್ಟ್ 2 ಟೈಮ್ಸ್ ಏನ್ ಮಾಡಬೇಕು? ಪಿ ಎಸ್ ಆಯ್ತು. ನೆಕ್ಸ್ಟ್ 2 ಟೈಮ್ಸ್ ಏನ್ ಮಾಡ್ಲಿಕ್ಕೆ? ಡಿ ಪಿ ಎಸ್ ಬರಿಬೇಕು. ನೆಕ್ಸ್ಟ್ 2 ಟೈಮ್ಸ್ ಏನ್ ಮಾಡ್ಲಿಕ್ಕೆ? ಎಫ್ ಡಿ ಪಿ ಎಸ್ ಮಾಡ್ಕೊಳ್ಳಿ. ಎಫ್ ಡಿ ಪಿ ಎಸ್ ಬರ್ಕೊಂಡ್ರೆ ಆಯ್ತು. ಸೊ ಈ ಒಂದು ಆರ್ಡರ್ ಅನ್ನು ಯೂಸ್ ಮಾಡ್ಕೊಂಡು ಎಂಟೈರ್ ಪೀರಿಯಡ್ ಟೇಬಲ್ ಇದ್ದು 98 ಎಲಿಮೆಂಟ್ಸ್ ಅನ್ನ ಬರೀಬಹುದು. ಎಲಿಮೆಂಟ್ಸ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ಬರೆಯುವ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನು ತಗೊಳ್ತಾ ಹೋಗ್ತೇನೆ. ಸೇಮ್ ಇದೇ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡ್ತೇನೆ, ಇದೇ ಜಸ್ಟ್ ಟ್ರಿಕ್ ಅನ್ನು ಯೂಸ್ ಮಾಡ್ಕೊಂಡು ಬರೆಯುವುದು. ಎಂಟೈರ್ ಪೀರಿಯೋಡಿಕ್ ಟೇಬಲ್ ನೆನ್ಪಿಡ್ಬೇಕು ಅಂತ ಉಂಟಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಲಿಕ್ಕೆ? ಇಲ್ಲ, ಈ ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ಆಯ್ತು. ಆದ್ರೆ ಎಂಟೈರ್ ಪೀರಿಯೋಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ ಇದು ಅಟೋಮಿಕ್ ನಂಬರ್ ನಿಮ್ಗೆ ಗೊತ್ತಿರಬೇಕು, ಆಗ ಮಾತ್ರ ಈ ಟ್ರಿಕ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ಆರ್ಬಿಟಲ್ ಇರಲಿ ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಫಿಲ್ ಆಗಬಹುದು. ಸೊ ಇಲ್ಲೊಂದು ನೋಟ್ ಮಾಡ್ತಾ ಹೋಗುವ, ಎನಿ ಆರ್ಬಿಟಲ್
ಎನಿ ಆರ್ಬಿಟಲ್, ಯಾವುದೆಲ್ಲ ಆರ್ಬಿಟಲ್, ಎಸ್ ಇರಲಿ ಅಥವಾ ಪಿ ಇರಲಿ, ಡಿ ಇರಲಿ ಅಥವಾ ಎಫ್ ಇರಲಿ, ಕ್ಯಾನ್ ಹ್ಯಾವ್ maximum of 2 electrons, maximum of 2 electrons, ಎರಡೇ ಎಲೆಕ್ಟ್ರಾನ್ ಫಿಲ್ ಆಗ್ಲಿಕ್ಕೆ ಆಗುತ್ತೆ. ಯಾವುದೇ ಒಂದು ಆರ್ಬಿಟಲ್ ಇರಲಿ ಅದರಲ್ಲಿ ಫಿಲ್ ಆಗೋದು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟು, ಎರಡೇ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ, ಈ ಕ್ಲಾಸ್ ಅಲ್ಲಿ ಕೂಡ ಅದನ್ನ ಹೈಲೈಟ್ ಮಾಡ್ಕೊಳ್ಳುವ, ಯಾಕಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಲಿಕ್ಕೆ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸಬ್ಶೆಲ್, next number of electrons, next orbital. ಸೊ ಇದು ಮೂರನ್ನು ಬರ್ಕೊಳ್ಳುವ. ಸೊ ಸಬ್ಶೆಲ್ ಯಾವುದು, ಫಸ್ಟ್ ಸಬ್ಶೆಲ್ ನಾವು ಎಸ್ ತಗೊಂಡ್ರೆ, ಎಸ್ ಸಬ್ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಹೇಳಿದ್ದೆ, ಈಚ್. ಸೊ ಎಸ್ ಸಬ್ಶೆಲ್ಸ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇದೆ, ಒಂದೇ ಆರ್ಬಿಟಲ್ಸ್ ಇರುವುದು. ಒಂದು ಆರ್ಬಿಟಲ್ಸ್ ಇದೆ ಅಂತ ಹೇಳಿದ್ರೆ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗ್ಬಹುದು, ಎರಡೇ ಎಲೆಕ್ಟ್ರಾನ್ ಫಿಲ್ ಆಗ್ಲಿಕ್ಕೆ ಆಗುದು. ಸೊ 2 electrons ಅಂದ್ರೆ ಆರ್ಬಿಟಲ್ಸ್ ಹೇಗೆ ಬರಿಬಹುದು ನಾನು, ಎಸ್ ಸಬ್ಶೆಲ್ಗೆ ನೋಡಿ ಒಂದೇ ಆರ್ಬಿಟಲ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನೋಟ್ ಮಾಡಿದ್ದೇವೆ, ಒಂದೇ ಆರ್ಬಿಟಲ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2 ಮಾತ್ರ. ಸೊ ನೆಕ್ಸ್ಟ್ ಬರುವುದು ಯಾವುದು, ಪಿ ಸಬ್ಶೆಲ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 6 electrons. ಅಂದ್ರೆ ಇದರಲ್ಲಿ ಆರ್ಬಿಟಲ್ ಹೇಗಿರುತ್ತೆ, 3 ಆರ್ಬಿಟಲ್ಸ್ ಇರುತ್ತೆ. ಪಿ ಸಬ್ಶೆಲ್ ಅಲ್ಲಿ 3 ಆರ್ಬಿಟಲ್ಸ್, ಈಚ್ ಆರ್ಬಿಟಲ್ಗೆ ಒಂದೊಂದು ಹೆಸರಿದೆ. ಫಸ್ಟ್ ಆರ್ಬಿಟಲ್ಗೆ ಪಿ ಎಕ್ಸ್ ಅಥವಾ ಪಿ ವೈ ಅಥವಾ ಪಿ ಝೆಡ್, ಮೂರಲ್ಲಿ ಯಾವ್ದಾದ್ರು ಒಂದು ತಗೊಳ್ಬಹುದು. ರ್ಯಾಂಡಮ್ ಆಗಿ ಯಾವ ಆರ್ಬಿಟಲ್ ಬೇಕಾದ್ರೂ ಕೊಡಬಹುದು, ಡಿಪೆಂಡ್ ಆನ್ ಓರಿಯಂಟೇಶನ್, ಅದನ್ನ ಪಿ ಎಕ್ಸ್, ಪಿ ವೈ, ಪಿ ಝೆಡ್ ಅಂತ ಕರಿತೇವೆ. ಎಲಾಂಗ್ ಎಕ್ಸ್ ಆಕ್ಸಿಸ್ ಇದ್ರೆ ಪಿ ಎಕ್ಸ್, ವೈ ಆಕ್ಸಿಸ್ ಇದ್ರೆ ಪಿ ವೈ, ಝೆಡ್ ಆಕ್ಸಿಸ್ ಇದ್ರೆ ಪಿ ಝೆಡ್. ಡೀಟೇಲ್ ಆಗಿ ನೆಕ್ಸ್ಟ್ ನೋಡುವ. ಸೊ ನೆಕ್ಸ್ಟ್ ಬರೋದು ಯಾವುದು, ಡಿ ಸಬ್ಶೆಲ್. ಡಿ ಸಬ್ಶೆಲ್ ಕೇಸ್ ಅಲ್ಲಿ 10 electrons ಫಿಲ್ ಆಗುತ್ತೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿದೆ, 5 ಆರ್ಬಿಟಲ್ಸ್ ಇದೆ. ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಡಿ ಝೆಡ್ ಸ್ಕ್ವೇರ್. ಓಕೆ, ಈ ತರ ಟೋಟಲ್ ಆಗಿ 5 ಆರ್ಬಿಟಲ್ಸ್ ಇದೆ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಫಿಲ್ ಆಗುತ್ತೆ, 10 electrons ಫಿಲ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಫಿಲ್ ಆಗುತ್ತೆ. ಇನ್ ಕೇಸ್ ಆಫ್ ಎಫ್ ಸಬ್ಶೆಲ್ 14 electrons ಫಿಲ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿದೆ ಹಾಗಾದ್ರೆ, ಎಫ್ ಸಬ್ಶೆಲ್ ಅಲ್ಲಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ 7 ಇದೆ. ಓಕೆ, 7 ಆರ್ಬಿಟಲ್ಸ್ ಇದೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫಿಲ್ ಆಗೋದು 14, ಅದರ ಡಬಲ್. ಆರ್ಬಿಟಲ್ಸ್ ಎಷ್ಟಿದೆ ಅದರ ಡಬಲ್ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ಸೊ ಈ ತರ ಇದೆ ಕಂಡೀಷನ್. ಎಸ್ ಕೇಸ್ ಅಲ್ಲಿ 2 electron, ಪಿ ಕೇಸ್ ಅಲ್ಲಿ 6 electron, ಡಿ ಕೇಸ್ ಅಲ್ಲಿ 10, ಎಫ್ ಕೇಸ್ ಅಲ್ಲಿ 14. ಸೊ ಇದು ಬೇಸಿಕ್ ಕಂಡೀಷನ್. ಯಾವುದೇ ಆರ್ಬಿಟಲ್ ಇರಲಿ 2 electron ಫಿಲ್ ಆಗುತ್ತೆ. ಎಸ್ ಅಲ್ಲಿ ಎಷ್ಟಿದೆ ಆರ್ಬಿಟಲ್ಸ್, ಇರುವುದು ಒಂದೇ ಆರ್ಬಿಟಲ್. ಸೊ ಒಂದೆರಡೆ 2 electrons ಇದೆ. ಸೊ ಪಿ ಕೇಸ್ ಅಲ್ಲಿ ಎಷ್ಟಿದೆ ನಂಬರ್ ಆಫ್ ಆರ್ಬಿಟಲ್ಸ್, ಜಸ್ಟ್ ಸಿ, ಪಿ ಕೇಸ್ ಅಲ್ಲಿ ವಿ ಆರ್ ಹ್ಯಾವಿಂಗ್ 3 orbitals. Each orbital is filled with 2 electrons each. So total number of electrons will be 6. In case of d orbital, d subshell, we are having d orbitals. How many? 5 orbitals. Each orbital is filled with 2 electrons. So total number of electrons in d subshell will be 10 electrons. So in case of f, total number of electrons will be 14. Total number of orbitals will be 7. Each orbital is filled with 2 electrons each. Maximum fill ಆಗುವುದು ಎಷ್ಟು, 2 electrons. ಯಾವತ್ತು ಮ್ಯಾಕ್ಸಿಮಮ್ ಇರಬೇಕಾ, ಇಲ್ಲ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಎಲಿಮೆಂಟ್ಸ್ ಅಲ್ಲಿ ಡಿ ಸಬ್ಶೆಲ್ ಫಿಲ್ ಆಗದೇನೆ ಇರಬಹುದು, ಕಂಪ್ಲೀಟ್ ಆಗಿ 1, 2, 3 ಎಲೆಕ್ಟ್ರಾನ್ ಇರಬಹುದು, ಇರ್ತದೆ ಹಾಗೆ, ಅದೇನು ಸಮಸ್ಯೆ ಇಲ್ಲ. ಯಾವ್ದ್ರಲ್ಲಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ನಾವು ಅದನ್ನ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಕಂಪ್ಲೀಟ್ ಫಿಲ್ ಆದ್ರೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಇದೆಲ್ಲ ಕೂಡ ನಾವು ಬರೆದಿರುವ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಗೆ ಈಕ್ವಲೆಂಟ್ ಆಗುತ್ತೆ. ಅಂದ್ರೆ ಎಲ್ಲ ಕೂಡ ಪೇರ್ ಆಗಿದೆ, ಇಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಇಲ್ಲ. ಪೇರ್ ಮತ್ತೆ ಅನ್ಪೇರ್ ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ಈತೆ ಅಪ್ವರ್ಡ್ ಸ್ಪಿನ್ ಇದ್ದು ಇನ್ನೊಂದು ಎಲೆಕ್ಟ್ರಾನ್ಸ್ ಡೌನ್ವರ್ಡ್ ಸ್ಪಿನ್ ಇದ್ರೆ ಇದು ಪ್ಯಾರಿಂಗ್ ಅಂತ ಹೇಳ್ತೇವೆ. ಓಕೆ, ಒಂದು ಅಪ್ವರ್ಡ್ ಇರಬೇಕು, ಒಂದು ಡೌನ್ವರ್ಡ್. ಫಸ್ಟ್ ಡೌನ್ವರ್ಡ್, ನೆಕ್ಸ್ಟ್ ಅಪ್ವರ್ಡ್ ಬರಿಬಹುದು, ನೋ ಇಶ್ಯೂ. ಬಟ್ ಕಾಮನ್ ಆಗಿ ನಾವು ಬರೆಯುವಂತ ಸಿಸ್ಟಮ್ ಯಾವುದು, ಫಸ್ಟ್ ಒನ್ ಈಸ್ ಅಪ್ವರ್ಡ್, ಸೆಕೆಂಡ್ ಒನ್ ಈಸ್ ಡೌನ್ವರ್ಡ್, ಈ ತರ ಬರೀತೇವೆ. ಅಪ್ವರ್ಡ್ ಡೈರೆಕ್ಷನ್ ಸಿಂಬಲ್ ಇದ್ರೆ, ಆರೋ ಮಾರ್ಕ್ ಇದ್ರೆ ಇದು ಸ್ಪಿನ್ ಅಪ್ ಅಂತ ಹೇಳಿ, ಇದು ಸ್ಪಿನ್ ಡೌನ್ ಅಂತ ಹೇಳಿ. ಒಂದರದ್ದು ಪ್ಲಸ್ ಹಾಫ್ ಆದ್ರೆ ಸ್ಪಿನ್, ಇನ್ನೊಂದರದ್ದು ಮೈನಸ್ ಹಾಫ್. ಇದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ನೋಡುವ. ಇದಿಷ್ಟು ಬೇಸಿಕ್ ಐಡಿಯಾ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ 1 by 1 ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡುವ. ಸೊ ನಾವು ಕಾಮನ್ ಟ್ರೆಂಡ್ ಅನ್ನು ಯೂಸ್ ಮಾಡ್ಕೊಂಡು ಯಾವ್ದೆಲ್ಲ ಜನರಲ್ ಎಲಿಮೆಂಟ್ಸ್ ಇದೆ, ಯಾವುದೇ ಎಕ್ಸೆಪ್ಷನಲ್ ಇಲ್ಲದಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅದನ್ನ ಪ್ರೀವಿಯಸ್ಲಿ ಯೂಸ್ ಮಾಡಿದ ಟ್ರಿಕ್ ಯೂಸ್ ಮಾಡ್ಕೊಂಡು ಬರಿಬಹುದು. ಅದನ್ನು ಯೂಸ್ ಮಾಡ್ಕೊಂಡು ಬರೀತಾ ಹೋಗುವ. ಫಸ್ಟ್ ಫ್ಯೂ ಎಲಿಮೆಂಟ್ಸ್ ಇದು ಬರೆಯುವ, ನೆಕ್ಸ್ಟ್ ಎಕ್ಸೆಪ್ಷನ್ ಇರುವಂತ ಎಲಿಮೆಂಟ್ಸ್ ಅನ್ನ ನೆಕ್ಸ್ಟ್ ನೋಡುವ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ರೆ ಹೇಗೆ ಬರಿತೇವೆ ಅದನ್ನ, ಬೈ ಯೂಸಿಂಗ್ ಸಿಂಪಲ್ ಟ್ರಿಕ್. ಪ್ರೀವಿಯಸ್ಲಿ ಬರ್ದ್ವಲ್ಲ ನಾವು, ಯಾವ್ದು ಹೇಳಿ, ಎಸ್ ಎಸ್ ಪಿ ಎಸ್ ಪಿ ಎಸ್
PS PS, ನೆಕ್ಸ್ಟ್ ಬರೆಯುವುದು ಯಾವುದು DPS, ನೆಕ್ಸ್ಟ್ DPS, ನೆಕ್ಸ್ಟ್ FDPS, FDPS, ನೆಕ್ಸ್ಟ್ FDPS. ಸೊ ಈ ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ಜನರಲ್ ಆಗಿ ನಾವು 98 ಎಲಿಮೆಂಟ್ಸ್ ಅನ್ನ ಬರೀಬಹುದು. ಎಂಟೈರ್ ಪೀರಿಯಾಡಿಕ್ ಟೇಬಲ್ ಇದು 98 ಎಲಿಮೆಂಟ್ಸ್. ಸೊ ಈ ಟ್ರಿಕ್ ಅನ್ನ ಮೆಮರೈಸ್ ಮಾಡ್ಲಿಕ್ಕೆ ಒಂದು ಟ್ರಿಕ್ ಇದೆ. ಏನಂತ ಹೇಳಿದ್ರೆ ಸ್ಕೂಲ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಫೇವರೇಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಫೇವರೇಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಈ ತರ ಸಹ ನೆನ್ಪಿಟ್ಕೊಳ್ಬಹುದು ಮೆಮರೈಸ್ ಮಾಡ್ಲಿಕ್ಕೆ. ಸೊ ನಾನೇನ್ ಹೇಳಿದ್ದೆ, ಇಂಟೀಜರ್ಸ್ ಇಲ್ಲಿ ಬರಿಬೇಕಾದ್ರೆ ಫಸ್ಟ್ ಇದು 1s, ನೆಕ್ಸ್ಟ್ 2s, p ಸ್ಟಾರ್ಟ್ ಆಗುದು ಇಲ್ಲಿಂದ 2p ಇಂದ, ನೆಕ್ಸ್ಟ್ ಬರುದು 3s, 2s ಆಗಿದೆ 3s, ನೆಕ್ಸ್ಟ್ 2p ಆಗಿದೆ, ಇದು ಯಾವುದು 3p, ಇದು ಯಾವುದು 3s ಆದ್ರೆ 4s, ನೆಕ್ಸ್ಟ್ ಇದು ಯಾವ್ದಾಗುತ್ತೆ ಸ್ಟಾರ್ಟ್ ಆಗುದು 3d ಇಂದ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಡಿ ಸ್ಟಾರ್ಟ್ ಆಗುದು 3d ಇಂದ, ನೆಕ್ಸ್ಟ್ p ಇಲ್ಲಿ ಸ್ಟಾರ್ಟ್ ಆಗಿದೆ 3p ಆಗಿದೆ, ಇದು ಹಾಗಾದ್ರೆ ಯಾವುದು 4p, ಇದು ಯಾವುದು 4s ಆದ್ಮೇಲೆ 5s, ನೆಕ್ಸ್ಟ್ ಡಿ ಸ್ಟಾರ್ಟ್ ಆಗಿದೆ 3d ಆಗಿದೆ, ಹಾಗಾದ್ರೆ ಇದು ಯಾವುದು 4d, p ಯಾವ್ದಾಯ್ತು 4p ಆಯ್ತು, ಇದು 5p, ಇದು ಯಾವುದು 5s ಆದ್ರೆ 6s, f ಸ್ಟಾರ್ಟ್ ಆಗುದು 4f ಇಂದ, d ಆಗಿದೆ ಸೊ 5d, ಇದು 6p, ಇದು 7s, f 5f 6d, ನೆಕ್ಸ್ಟ್ 7p, ನೆಕ್ಸ್ಟ್ 8s. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ 1s ಆದ್ಮೇಲೆ 2s ಇದೆ, ಇದು ss ಆಯ್ತು, ನೆಕ್ಸ್ಟ್ ps ಅಲ್ಲಿ ನೋಡ್ಕೊಳ್ಳಿ 2 ಆದ್ಮೇಲೆ ಇಂಟೀಜರ್ ಒಂದು ಜಾಸ್ತಿ ಮಾಡಿ, ಇದು 2 ಆದ್ರೆ ಇದು ಯಾವುದು 3 ಅಂದ್ರೆ ps ಆಯ್ತು. ನೆಕ್ಸ್ಟ್ ps ಅಲ್ಲಿ p2 ಆಗಿದೆ, ಈಗ 3p ಇಂದ ಸ್ಟಾರ್ಟ್, 3p ಮತ್ತೆ 4s ಆಯ್ತು, d ಸ್ಟಾರ್ಟ್ ಆಗುದು ಎಲ್ಲಿಂದ 3 ಇಂದ, ನೆಕ್ಸ್ಟ್ dps ಆಗ್ಬೇಕು ಅಂದ್ರೆ ಒಂದೊಂದು ಇಂಟೀಜರ್ ಜಾಸ್ತಿ ಮಾಡಿ 3p 4p 5, ಓಕೆ. ಸೊ 3 4 5 ಆಯ್ತು, ನೆಕ್ಸ್ಟ್ ಮತ್ತೆ dps ಆಗ್ಬೇಕು 3d ಆಗಿದೆ, ನೆಕ್ಸ್ಟ್ 4d, ನೆಕ್ಸ್ಟ್ 5p, ನೆಕ್ಸ್ಟ್ 6s, 4 5 6 ಸ್ಟಾರ್ಟ್ ಆಗುದು 4 ಇಂದ, 4 5 6 7 ಸ್ಟಾರ್ಟ್ ಆಗುದು 5 ಇಂದ, 5 6 7 8 ಈ ತರ ಬರೀತೇವೆ ನಾವು 5 6 7 8. ಸೊ ಇಂಟೀಜರ್ ಪ್ರತಿ ಕೇಸಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಉಂಟು, ನೀವು ಅಬ್ಸರ್ವ್ ಮಾಡ್ತಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಸೊ ಇನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಾಮನ್ ಆಗಿರೋದು, ಯಾವುದೆಲ್ಲ ಎಲಿಮೆಂಟ್ಸ್ ಕಾಮನ್ ಟ್ರೆಂಡ್ ಅನ್ನು ಫಾಲೋ ಮಾಡ್ತದೆ ಅದನ್ನು ಬರೆಯುವ. ನೆಕ್ಸ್ಟ್ ಹೈಡ್ರೋಜನ್ ಎಲಿಮೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದಾದ್ರೆ ದಿಸ್ ಒನ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕೆಲವೊಂದು ಎಕ್ಸಾಂಪಲ್ ತಗೊಂಡು ಬರೀತಾ ಹೋಗುವ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೈಡ್ರೋಜನ್ ಕೇಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು 1 ಆದ್ರೆ ಯಾವ್ದು ಬರುತ್ತೆ ಫಸ್ಟ್ 1s, ಎಸ್ ಅಲ್ಲಿ ಎಷ್ಟು ಫಿಲ್ ಆಗುತ್ತೆ ಎಲೆಕ್ಟ್ರಾನ್, ಒಂದೇ ಫಿಲ್, ಎರಡು ಫಿಲ್ ಆಗುತ್ತೆ, ಇಲ್ಲಿರೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಒಂದು ಮಾತ್ರ. ನ್ಯೂಟ್ರಲ್ ಆಟಮ್ ಕೊಟ್ಟಾಗ ಪ್ರೋಟಾನ್ ನಂಬರ್ ವಿಲ್ ಬಿ ಈಕ್ವಲ್ ಟು ಎಲೆಕ್ಟ್ರಾನ್ ನಂಬರ್ ದಟ್ ಇಟ್ ಸೆಲ್ಫ್ ಈಕ್ವಲ್ಸ್ ಟು ಇಟ್ಸ್ ಅಟೋಮಿಕ್ ನಂಬರ್. ಸೊ ಇರುವುದು 1 ನಂಬರ್, ಸೊ ದಟ್ ಈಸ್ ನಥಿಂಗ್ ಬಟ್ ಅಟೋಮಿಕ್ ನಂಬರ್ ವಿಚ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ ವಿಚ್ ವಿಲ್ ಇನ್ ಟರ್ನ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ 1 ಇದೆ, ಹಾಗಾಗಿ ಒಂದು ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1 ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಯಾವುದು ಹೀಲಿಯಂ, ಎಲಿಮೆಂಟ್ ಹೀಲಿಯಂ ಅಟೋಮಿಕ್ ನಂಬರ್ 2, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2. ಯಾಕೆ ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ, ಹಾಗಾಗಿ 2s ಗೆ ಹೋಗುವ ನೀಡ್ ಇಲ್ಲ, ಎಸ್ ಅಲ್ಲೇ ಫಿಲ್ ಮಾಡಿದ್ರೆ ಆಯ್ತು 1s2. ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ ಲಿಥಿಯಂ ಇದೆ, ಅಟೋಮಿಕ್ ನಂಬರ್ ಎಷ್ಟು 3. ಇಲ್ಲಿ 1s2 ಫಿಲ್ ಆಗಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ಅದು ನೋಡಿದಿರಲ್ಲ, 1s2 ಫಿಲ್ ಆಗಿ ನೆಕ್ಸ್ಟ್ ಪೀರಿಯಡ್ ಎಲಿಮೆಂಟ್ ಅಂದ್ರೆ ಇದಕ್ಕೆ ಹೋಗ್ಬೇಕು ಈಗ 2s ಗೆ, 2 ಎಲೆಕ್ಟ್ರಾನ್ ಆಯ್ತು, ಅಟೋಮಿಕ್ ನಂಬರ್ 3, ಎಷ್ಟಿದೆ ಎಲೆಕ್ಟ್ರಾನ್ ಇನ್ನು ಒಂದು ಉಳಿದಿದೆ 2s1 ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಬೆರಿಲಿಯಂ, ಅಟೋಮಿಕ್ ನಂಬರ್ 4 ಅಂದ್ರೆ 1s2 2s2 ಯಾವುದೇ ಎಸ್ ಇರಲಿ 2 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಇದನ್ನೇ ಸಾಲ್ವ್ ಮಾಡ್ತಾ ಬರ್ತಿದ್ದೇನೆ, ಒಂದು ಎಲೆಕ್ಟ್ರಾನ್ ಇದ್ರೆ ಇಲ್ಲಿಗೆ ಸ್ಟಾಪ್, 4 ಎಲೆಕ್ಟ್ರಾನ್ ಇದ್ರೆ ಇಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ ಬೋರಾನ್ ಕೇಸಲ್ಲಿ, ಇದ್ರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ 5 ಇದೆ, ಏನ್ ಮಾಡ್ತೀರಿ 1s2 2s2 2p1 ಬರಿಬೇಕು ಅಲ್ವಾ. ಸೊ 1s2 2s2 2p1 ಇನ್ ಕೇಸ್ ಆಫ್ ಬೋರಾನ್. ಸೊ ಇದೇ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋದ್ರೆ ಆಯ್ತು. ನೆಕ್ಸ್ಟ್ ಬರೋದು ಯಾವುದು ಕಾರ್ಬನ್ ಅಟೋಮಿಕ್ ನಂಬರ್ 6, ಇದನ್ನ ಹೇಗೆ ಬರೀತೀರಿ 1s2 2s2 2p2. p ಅಲ್ಲಿ ಎಷ್ಟು ಫಿಲ್ ಆಗುತ್ತೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ 6 ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಸೊ 6 ಕಂಪ್ಲೀಟ್ ಆಗುವ ತನಕ 2p ಗೆ ಹೋಗ್ತದೆ ಎಲೆಕ್ಟ್ರಾನ್ಸ್ ಎಲ್ಲ ಕೂಡ. ಓಕೆ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಇದು ಕಾರ್ಬನ್ ಅಟೋಮಿಕ್ ನಂಬರ್ 6 ಆಯ್ತು. ನೆಕ್ಸ್ಟ್ ಹೋಗುವ, ನೆಕ್ಸ್ಟ್ ಎಲಿಮೆಂಟ್ ಯಾವುದು ಕಾರ್ಬನ್ ಆದ್ಮೇಲೆ ನೈಟ್ರೋಜನ್ ಅಟೋಮಿಕ್ ನಂಬರ್ 7, ಇದನ್ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಆಕ್ಸಿಜನ್ ಅಟೋಮಿಕ್ ನಂಬರ್ 8, ನೆಕ್ಸ್ಟ್ ಫ್ಲೂರಿನ್ ಅಟೋಮಿಕ್ ನಂಬರ್ 9, ನೆಕ್ಸ್ಟ್ ಬರೋದು ಯಾವುದು ನಿಯಾನ್ ಅಟೋಮಿಕ್ ನಂಬರ್ 10. ಸೊ ಇದೆಲ್ಲದಕ್ಕೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋಗಿ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಯಾವಾಗ ಇನರ್ಟ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂತು, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಇನರ್ಟ್ ಗ್ಯಾಸ್ ಯೂಸ್ ಮಾಡಿ ಸಹ ಬರೀಬಹುದು. ಹೇಗೆ ಬರೆಯೋದು ಅದನ್ನ
ನೋಡಿ ಇದು ಸಿಮಿಲರ್ ಆಗುತ್ತೆ, ಯಾವುದಕ್ಕೆ ಈಕ್ವಲೆಂಟ್ ಆಗುತ್ತೆ, ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸಪೋಸ್ ನಾನು ಇದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಈ ತರ ಸಹ ಬರಿಬಹುದು, ಹೀಲಿಯಂ ನೆಕ್ಸ್ಟ್ 2s1 ಯಾವುದೇ ಎಲಿಮೆಂಟ್ ಅಲ್ಲೂ ಈ ತರ ಯೂಸ್ ಮಾಡಬಹುದು. ಯಾಕೆ ಹೇಳಿ ಈ ತರ ಯೂಸ್ ಮಾಡೋದು? ಬಿಕಾಸ್ ಹೀಲಿಯಂ ಕೇಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 1s2, ಹೀಲಿಯಂ ಕೇಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2. ಇಲ್ಲಿ 1s2 ಬದಲು ನಾನು ಹೀಲಿಯಂ ಅನ್ನು ಬಂದಿದ್ದೇನೆ, ಅದನ್ನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರಿಬೇಕಾಗುತ್ತೆ ಅಷ್ಟೇ. ಓಕೆ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇನರ್ಟ್ ಗ್ಯಾಸ್ ಅನ್ನ ಬರೆದ್ರೆ ಆಯ್ತು. ದಟ್ ಈಸ್ ನಥಿಂಗ್ ಬಟ್ ಆ ಇನರ್ಟ್ ಗ್ಯಾಸ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಎಲಿಮೆಂಟ್ ಕೂಡ ಇದೆ ಅಂತ ಹೇಳಿ ಅರ್ಥ. ಇಲ್ಲಿ 1s2 ಅಂದ್ರೆ ಹೀಲಿಯಂ. ಓಕೆ, ಈ ಕೇಸಲ್ಲೂ ಹಾಗೆ ನೋಡಿ, ನಿಯಾನ್ ಕೇಸಲ್ಲಿ ಏನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆಕ್ಸ್ಟ್ ಎಲಿಮೆಂಟ್ಸ್ ಕೂಡ ಯೂಸ್ ಮಾಡಿ ಬರಿಬಹುದು. ಸೊ ನಿಯಾನ್ ತನಕ ಬರೆಯುವ, ನೀವು ಬರ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ, ವಿಡಿಯೋ ಪೌಸ್ ಮಾಡಿ ಒಮ್ಮೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನೈಟ್ರೋಜನ್ಗೆ ಏನಾಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p3 ಆಗುತ್ತೆ. ಓಕೆ, 2p3. ಆಕ್ಸಿಜನ್ ಕೇಸಿಗೆ ಏನಾಗುತ್ತೆ 1s2 2s2 2p4. ಇಲ್ಲಿ 2p2 ಇತ್ತು, ಒಂದೊಂದೇ ಜಾಸ್ತಿ ಮಾಡ್ತಾ ಬರ್ತಿದ್ದೇನೆ ಅಷ್ಟೇ. ಸೊ ನೆಕ್ಸ್ಟ್ ಏನಾಗುತ್ತೆ 1s2 2s2 2p5. ಅಂದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇರಬೇಕು 9 ಇರಬೇಕು. 2 + 2 4 + 5 ಅಂದ್ರೆ 9 ಆಯ್ತು. ನಿಯಾನ್ ಕೇಸಲ್ಲಿ ಏನಾಗುತ್ತೆ 1s2 2s2 2p6. ಸೊ ಇನ್ನು ಮುಂದೆ ಯಾವುದೇ ಎಲಿಮೆಂಟ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಈ ತರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದಲ್ಲಿ ನೀವು ಜಸ್ಟ್ ಏನ್ ಮಾಡಬಹುದು, ನಿಯಾನ್ ಅಂತ ಹೇಳಿ ಬರೆದು ಸ್ಕ್ವೇರ್ ಬ್ರಾಕೆಟ್ ಹಾಕೊಂಡ್ರೆ ಆಯ್ತು. ಅಷ್ಟು ಬರ್ದಿದ್ದೀರಿ ಅಂತ ಅರ್ಥ, ಅದು ಬರೆಯುವ ನೀಡೇ ಇಲ್ಲ. ಕ್ಲಿಯರ್? ಸೊ ಇಷ್ಟು ಎಲಿಮೆಂಟ್ಸ್ ಇದೆ, ಇಷ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲಿಮೆಂಟ್ ಇದು ಬರೆಯುವ ನೀಡೇ ಇಲ್ಲ. ಡೈರೆಕ್ಟ್ ಆಗಿ ಸ್ಕ್ವೇರ್ ಬ್ರಾಕೆಟ್ ಒಳಗೆ ನಿಯಾನ್ ಬರೆದ್ರೆ ಆಯ್ತು. ನೆಕ್ಸ್ಟ್ ಉಳಿದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋದ್ರೆ ಆಯ್ತು. ನೆಕ್ಸ್ಟ್ ಎಲಿಮೆಂಟ್ಸ್ ಕೂಡ ನೋಡ್ತಾ ಹೋಗುವ, ಇದಿಷ್ಟು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಎಲಿಮೆಂಟ್ ತಗೊಳ್ಳೋದಾದ್ರೆ ನಿಯಾನ್ ಆಯ್ತು. ನೆಕ್ಸ್ಟ್ ಬರೋದು ಯಾವುದು ಸೋಡಿಯಂ. ಅಟೋಮಿಕ್ ನಂಬರ್ ಎಷ್ಟು ಸೋಡಿಯಂ ಇದ್ದು 11. ನೆಕ್ಸ್ಟ್ ಯಾವ್ದು ಬರ್ತದೆ ಮೆಗ್ನೀಷಿಯಂ, ಅಟೋಮಿಕ್ ನಂಬರ್ ಇಸ್ 12. ನೆಕ್ಸ್ಟ್ ಬರೋದು ಅಲ್ಯೂಮಿನಿಯಂ, ಅಟೋಮಿಕ್ ನಂಬರ್ 13. ಇದಕ್ಕೆ ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೋಗಿ ಸೇಮ್ ಮೆಥಡ್ ಫಾಲೋ ಮಾಡಿ. ಒಂದು ಸಣ್ಣ ಟ್ರಿಕ್ ಹೇಳಿದ್ದೆ ಅಲ್ವಾ, ನಿಯಾನ್ ಕೇಸಲ್ಲಿ ಬಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದೇ ರೀತಿ ಬರ್ಕೊಂಡ್ರೆ ಆಯ್ತು. ಇಲ್ಲಿ ಆಕ್ಚುಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ ಸೋಡಿಯಂ ಕೇಸಲ್ಲಿ 1s2 2s2 2p6 3s1 ಬರುತ್ತೆ. ನಾನೇನ್ ಹೇಳಿದ್ದೆ, ಇದು ನಿಯಾನ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದಿಷ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವ ಬದಲು ನಾವೇನ್ ಮಾಡಬಹುದು, ಇದನ್ನ ಡೈರೆಕ್ಟ್ ಆಗಿ ಸ್ಕ್ವೇರ್ ಬ್ರಾಕೆಟ್ ಒಳಗೆ ನಿಯಾನ್ ಬರೆದ್ರೆ ಆಯ್ತು. ಸೊ ಸ್ಕ್ವೇರ್ ಬ್ರಾಕೆಟ್ ಒಳಗೆ ನಿಯಾನ್ ಅಂದ್ರೆ ನಿಯಾನ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೆಕ್ಸ್ಟ್ ಉಳಿಯುವಂತದ್ದು ಯಾವುದು ಸಬ್ಶೆಲ್. ಇಲ್ಲಿ ಉಳಿದಂತ ಆರ್ಬಿಟಲ್ 3s. ಓಕೆ, 3s ಸಬ್ಶೆಲ್ಸ್ ಅನ್ನ ಹಾಗೆ ಬರೆದ್ರೆ ಆಯ್ತು. ಓಕೆ, ಅಲ್ಲಿಗೆ ಇದು ಈಕ್ವಲೆಂಟ್ ಟು ದಿಸ್ ಒನ್ ಅಂತ ಅರ್ಥ. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಟೈರ್ ಬರ್ದಿದ್ದೇವೆ ಅಂತ ಅರ್ಥ. ಸೊ ಮೆಗ್ನೀಷಿಯಂ ಕೇಸಲ್ಲಿ ಹೇಗೆ ಬರಿಬಹುದು, ಕಂಪ್ಲೀಟ್ ಆಗಿ ನಿಯಾನ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ನೆಕ್ಸ್ಟ್ 3s2. ಈ ಕೇಸಲ್ಲಿ ಏನಾಗುತ್ತೆ ಅಲ್ಯೂಮಿನಿಯಂ ಕೇಸಲ್ಲಿ ನಿಯಾನ್ ನೆಕ್ಸ್ಟ್ 3s2 ನೆಕ್ಸ್ಟ್ 3p1 ಆಗುತ್ತೆ. 3p1 ನೋಡಿ ಇಲ್ಲಿದೆ ಎಲಿಮೆಂಟ್. ಓಕೆ, ಇಲ್ಲಿದೆ ಪಿ ಬ್ಲಾಕ್ ಅಲ್ಲಿ ಫಸ್ಟ್ ಗ್ರೂಪಿಗೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಇದೆ. ಓಕೆ, ನೆಕ್ಸ್ಟ್ ಬರೋದು ಯಾವ್ದು ಎಲಿಮೆಂಟ್, ನೆಕ್ಸ್ಟ್ ಬರೋದು ಸಿಲಿಕಾನ್, ಅಟೋಮಿಕ್ ನಂಬರ್ 14. ನೆಕ್ಸ್ಟ್ ಬರೋದು ಯಾವುದು ಫಾಸ್ಫರಸ್, ಅಟೋಮಿಕ್ ನಂಬರ್ 15. ನೆಕ್ಸ್ಟ್ ಬರೋದು ಸಲ್ಫರ್, ಅಟೋಮಿಕ್ ನಂಬರ್ 16. ಇದಕ್ಕೆ ಕೂಡ ಸೇಮ್ ಯಾವ ರೀತಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಬಂದ್ರೆ ಅದೇ ತರ ಬರೀತಾ ಹೋಗಿ. ಸಿಲಿಕಾನ್ ಕೇಸಲ್ಲಿ ಏನಾಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಯಾನ್ 3s2 3p2 ಆಗುತ್ತೆ. ಫಾಸ್ಫರಸ್ ಕೇಸಲ್ಲಿ ನಿಯಾನ್ 3s2 3p3 ಆಗುತ್ತೆ. ಸಲ್ಫರ್ ಕೇಸಲ್ಲಿ ನಿಯಾನ್ 3s2 3p4 ಆಗುತ್ತೆ. ಸೇಮ್ ಕಂಟಿನ್ಯೂಷನ್ ಆಗುತ್ತೆ. ಈಗ ನಾವು ಸಲ್ಫರ್ ತನಕ ಬರೆದ್ವಿ. ಓಕೆ, ಸಲ್ಫರ್ ತನಕ. ಸೊ ಸಲ್ಫರ್ ತನಕದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೆಡಿ ಇದೆ, ಅದೇ ತರ ಬರ್ತದೆ. ನೆಕ್ಸ್ಟ್ ಏನ್ ಮಾಡ್ತೀರಿ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದಕ್ಕೆ ಬರಿಬೇಕು ಕ್ಲೋರಿನ್ಗೆ. ಕ್ಲೋರಿನ್ ಇದು ಅಟೋಮಿಕ್ ನಂಬರ್ ಎಷ್ಟು 17. ಓಕೆ, ಕ್ಲೋರಿನ್ ಇದ್ದು ಅಟೋಮಿಕ್ ನಂಬರ್ 17. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ನಿಯಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಮೇಲೆ ಏನ್ ಬರುತ್ತೆ 3s2 3p5 ಬರುತ್ತೆ. ನೆಕ್ಸ್ಟ್ ಬರೋದು ಯಾವುದು ಆರ್ಗನ್. ಆರ್ಗನ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 18. ಆರ್ಗನ್ ಇದು ಅಟೋಮಿಕ್ ನಂಬರ್ 18. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಯಾನ್ ನೆಕ್ಸ್ಟ್ 3s2 3p6. ನೋಡಿ ಇದು ಕೂಡ ಇನರ್ಟ್ ಗ್ಯಾಸ್ ಹೌದಾ. ಇನ್ನು ಮುಂದೆ ಎಲೆಕ್ಟ್ರಾನ್ ಯಾವುದೇ ಎಲಿಮೆಂಟ್ಸ್ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ತರ ಬಂದ್ರೆ ಇದರ ಬದಲು ನಾವೇನ್ ಬರೀಬಹುದು, ಡೈರೆಕ್ಟ್ ಆಗಿ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಆರ್ಗನ್ ಅಂತ ಬರ್ಕೊಂಡ್ರೆ ಆಯ್ತು. ಸೊ ಆರ್ಗನ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಬಿ ಈಕ್ವಲ್ ಟು ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಡೀಟೇಲ್ ಆಗಿ ಏನ್ ಬರೀತೇವೆ ಅದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಕ್ವಲೆಂಟ್ ಅದು. ಸೊ ಇನ್ನು ಮುಂದೆ ಎಲಿಮೆಂಟ್ಸ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುವಾಗ ಅದನ್ನು ಸ್ಕಿಪ್ ಮಾಡುವ. ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂಗೆ ಬರೆಯುವ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದಿಷ್ಟನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ಬರೆದಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಸೊ ಎಲಿಮೆಂಟ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಲಿಕ್ಕಿರುವಂತಹ ಬೇಸಿಕ್ ರೂಲ್ ಇದು. ಇದನ್ನು ಫಾಲೋ ಮಾಡ್ತಾ ಹೋದ್ರೆ ಸಾಕು.
ಸೊ ಇನ್ನುಳಿದಂತ ಎಲಿಮೆಂಟ್ ಯಾವುದು? ಇನ್ ನೆಕ್ಸ್ಟ್ ಫೋರ್ತ್ ಪೀರಿಯಡ್ ಗೆ ಬರುವುದಾದ್ರೆ ನೆಕ್ಸ್ಟ್ ಪೊಟ್ಯಾಷಿಯಂ ಇದೆ. ನಾವು ಆರ್ಗನ್ ತನಕ ಬರ್ದಿದ್ವಿ. ಆರ್ಗನ್ ಅಟಮಿಕ್ ನಂಬರ್ ಎಷ್ಟು? 18. ಸೊ 18 ತನಕ ಆಯ್ತು. ಇನ್ನೀಗ ಪೊಟ್ಯಾಷಿಯಂ. ಪೊಟ್ಯಾಷಿಯಂಗೆ ಏನ್ ಮಾಡ್ತೀರಿ? ಅಟಮಿಕ್ ನಂಬರ್ ಎಷ್ಟು ಇದರದ್ದು? 19. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು ಈಗ. ನೆಕ್ಸ್ಟ್ ಒಂದು ಎಲಿಮೆಂಟ್ ಯಾವುದು? ಕ್ಯಾಲ್ಸಿಯಂ ತಗೊಳ್ಳುವ. ಕ್ಯಾಲ್ಸಿಯಂ ಎಷ್ಟು ಅಟಮಿಕ್ ನಂಬರ್? 20. ನೋಡಿ ಇಲ್ಲಿದೆ ಎಲಿಮೆಂಟ್ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ. ಸೊ ಇದರದ್ದು ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ನಾವೇನ್ ಮಾಡುವ? ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ಹೆಲ್ಪ್ ತಗೊಳ್ಳುವ. ಆರ್ಗನ್ ಇದು ಹೆಲ್ಪ್ ತಗೊಳ್ಳುವ. ಹೇಗೆ ಬರೆಯುವುದು ಇದನ್ನ ಹಾಗಾದ್ರೆ? ಪೊಟ್ಯಾಷಿಯಂಗೆ ಡೈರೆಕ್ಟ್ ಆಗಿ ಆರ್ಗನ್ ಅಂತ ಬರೆದ್ರೆ ಸಾಕ? 18 ಎಲೆಕ್ಟ್ರಾನ್ಸ್ ತನಕ ಆಯ್ತಾ? ಯಾಕಂದ್ರೆ ಅಟಮಿಕ್ ನಂಬರ್ ಎಷ್ಟು ಆರ್ಗನ್ ಇದು? 18. ಅಂದ್ರೆ 18 ಎಲೆಕ್ಟ್ರಾನ್ಸ್ ತನಕದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಾಯ್ತು ನಾವು, ಅದು ಬರೆಯುವ ನೀಡೇ ಇಲ್ಲ. ಸೊ 18 ಎಲೆಕ್ಟ್ರಾನ್ಸ್ ಆದ್ಮೇಲೆ ಉಳಿಯುದು ಎಷ್ಟು? 1. ಅಂದ್ರೆ ಪೊಟ್ಯಾಷಿಯಂ ಫೋರ್ತ್ ಪೀರಿಯಡ್ ಎಲಿಮೆಂಟ್. ಫೋರ್ತ್ ಪೀರಿಯಡ್ ಇಲ್ಲಿ ತನಕ ಫಿನಿಶ್ ಆಯ್ತು. 18 ನೋಡಿ, 2 + 2 4 + 6 10 12 + 6 18 ಇಲ್ಲಿ ತನಕದ್ದು ಆಯ್ತು. 4s ಗೆ ಎಷ್ಟು ಬರುತ್ತೆ? 4s ಗೆ ಒಂದು ಎಲೆಕ್ಟ್ರಾನ್ ಉಳ್ಕೊಂಡಿದೆ, 4s1. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದ್ರದ್ದು? ಪೊಟ್ಯಾಷಿಯಂ ಇದ್ದು. ನಾವು ಡೀಟೇಲ್ ಆಗಿ ಬರಿಬೇಕಾದ್ರೆ ಹೇಗೆ ಬರಿಬೇಕಿತ್ತು ಇದನ್ನ? ಆಕ್ಚುಲಿ ಇದು ಡೀಟೇಲ್ ಆಗಿ ಬರೆಯುವುದಾದ್ರೆ ನೋಡಿ ಈ ತರ ಬರಿಬೇಕಿತ್ತು. 1s2 2s2 2p6 3s2 3p6 ನೆಕ್ಸ್ಟ್ 4s1 ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ ಅಲ್ವಾ? ಸೇಮ್ ಅದೇ ರೂಲ್ ಅನ್ನು ಅಪ್ಲೈ ಮಾಡಿ ಬರ್ದದ್ದು. ಬಟ್ ಏನ್ ಅರ್ಥ? ಇದಿಷ್ಟು ಬರ್ದದ್ದು ಕೂಡ ಯಾವ್ದಕ್ಕೆ ಈಕ್ವಲೆಂಟ್? ಇದಿಷ್ಟು ಕೂಡ ಈಕ್ವಲೆಂಟ್ ಯಾವ್ದಕ್ಕೆ? ಆರ್ಗನ್ಗೆ. ಹಾಗಾಗಿ ಡೈರೆಕ್ಟ್ ಆಗಿ ಇದಿಷ್ಟರ ಬದಲು ನಾನು ಆರ್ಗನ್ ಅಂತ ಬರೆದು ಉಳಿದದನ್ನ ಬರ್ಕೊಂಡಿದ್ದೇನೆ ಅಷ್ಟೇ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ? ಕ್ಯಾಲ್ಸಿಯಂ ಕೇಸಲ್ಲಿ ಸೇಮ್ ಬರಿಬಹುದು. ಆರ್ಗನ್ ನೆಕ್ಸ್ಟ್ ಏನ್ ಮಾಡಬೇಕು? 4s2 ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದರ ಗ್ರೂಪ್ ನಂಬರ್ ಅನ್ನು ಕೂಡ ಇಂಡಿಕೇಟ್ ಮಾಡ್ತದೆ. ಸೊ ಎಸ್ ಕೇಸ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದ್ರೆ, ಓಕೆ, ಎಸ್ ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದ್ರೆ ಅದು ಗ್ರೂಪ್ 1 ಎಲಿಮೆಂಟ್. ಎಸ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ಅದು ಗ್ರೂಪ್ 2 ಎಲಿಮೆಂಟ್. ಹಾಗಾಗಿ ಕ್ಯಾಲ್ಸಿಯಂ ಯಾವ ಗ್ರೂಪಿಗೆ ಬರ್ತದೆ? ಸೆಕೆಂಡ್ ಗ್ರೂಪಿಗೆ ಬರ್ತದೆ, ಸೆಕೆಂಡ್ ಗ್ರೂಪ್. ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಡಿ ಬ್ಲಾಕ್ ಇದು ಸಪರೇಟ್ ಆಗಿ ನೋಡ್ಕೊಳ್ಳುವ. ಇದಿಷ್ಟನ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ 3D ಸೀರೀಸ್ಗೆ ಹೋಗುವ. ಸೊ ನಾನು ಆಲ್ರೆಡಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಡಿ ಬ್ಲಾಕ್ ಮತ್ತೆ ಎಫ್ ಬ್ಲಾಕ್ ಅಲ್ಲಿ ಎಕ್ಸೆಪ್ಷನ್ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಅಂತ ಹೇಳಿ. ನಾವು ಇಲ್ಲಿ ತನಕ ನೋಡಿದ್ದು ಜನರಲ್ ಟ್ರೆಂಡ್. ನಾವು ಇದನ್ನೇ ಯೂಸ್ ಮಾಡ್ಕೊಂಡು ಬರೀತಾ ಹೋದ್ರೆ ಆಯ್ತು. ಯಾವುದೇ ಎಲಿಮೆಂಟ್ ಕೊಡ್ಲಿ ಬರಿಬಹುದು. ಸಪೋಸ್ ನಿಮ್ಗೆ ಈಗ ಲಾಸ್ಟ್ ಓಜಿ ಕೊಟ್ಟರು ಅಥವಾ ರೇಡಾನ್ ಕೊಟ್ಟರು, ಅದರದ್ದು ನಿಮ್ಗೆ ಅಟೋಮಿಕ್ ನಂಬರ್ ಗೊತ್ತಿದ್ರೆ ಆಯ್ತು. ಓಜಿದ ಅಟೋಮಿಕ್ ನಂಬರ್ ಎಷ್ಟು? 118. ಅದಕ್ಕೆ ಸಂಬಂಧಪಟ್ಟಾಗಿ ಬರೀತಾ ಹೋಗುದು. ಇದನ್ನು ಫಿಲ್ ಮಾಡ್ತಾ ಬರುದು. 118 ಗೆ ನಿಲ್ಸುದು. ಎಲ್ಲಿಗೆ ನಿಲ್ತದೆ? 118 7p6 ಗೆ ನಿಲ್ತದೆ. 8 ಎಷ್ಟು ಬರೆಯುವ ನೀಡಿಲ್ಲ, 7p6 ಗೆ ನಿಲ್ತದೆ. ಅದೇ ನೀವು ಒಂದು ವೇಳೆ ರೇಡಾನ್ ಗೆ ಬರೆಯುವುದಾದ್ರೆ ರೇಡಾನ್ ಅಟೋಮಿಕ್ ನಂಬರ್ ಎಷ್ಟು? 86 ಫಿಲ್ ಮಾಡಿದ್ರೆ ಆಯ್ತು. ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿದ್ರೆ ಆಯ್ತು. ಇದನ್ನು ಬರೆಯುವುದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಈಸಿಲಿ ಸಿಗುತ್ತೆ. ಸೊ ಇಲ್ಲಿ ಎಕ್ಸೆಪ್ಷನ್ ಬರುವಂತದ್ದು ಒಂದು ಡಿ ಬ್ಲಾಕ್ ಅಲ್ಲಿ ಮತ್ತೊಂದು ಎಫ್ ಬ್ಲಾಕ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, there are 11 elements which shows exception in electronic configuration in case of D block element, and there are 15 elements in case of F block elements. Okay, total number of elements ಎಷ್ಟಿದೆ? 22 elements exception show ಮಾಡುತ್ತೆ. 22 ಎಲಿಮೆಂಟ್ಸ್ ಅನ್ನು ನೀವು ಕರೆಕ್ಟ್ ನೆನ್ಪಿಟ್ಕೊಂಡ್ರಿ ಅಂತ ಹೇಳಿದ್ರೆ ಎಂಟೈರ್ ಪೀರಿಯಡ್ ಟೇಬಲ್ ಗೊತ್ತಾದಾಗೆ ಆಯ್ತು ಅಲ್ವಾ? ನಿಮಗೆ ಪೀರಿಯಡ್ ಟೇಬಲ್ ಬರೆಯೋದು ಹೇಗೆ ಅಂತ ಫಸ್ಟ್ ವಿಡಿಯೋದಲ್ಲಿ ಗೊತ್ತಾಯ್ತು. ಅದನ್ನ ಮೆಮೊರೈಸ್ ಮಾಡೋದು ಹೇಗೆ ಅಂತ ಹೇಳಿ ಸೆಕೆಂಡ್ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಾಗ್ತದೆ. ಹಾಗಾಗಿ ಪೀರಿಯಡ್ ಟೇಬಲ್ ಇದು ಎಂಟೈರ್ ಐಡಿಯಾ ಒಂದು ನಿಮ್ಗೆ ಇರ್ತದೆ. ಇನ್ನು ನಿಮ್ಗೆ ಗೊತ್ತಾಗಬೇಕಾದ್ದು ಪಿರಿಯೋಡಿಕ್ ಟ್ರೆಂಡ್ಸ್. ಅಟೋಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಹೇಗೆ ವೇರಿ ಆಗುತ್ತೆ, ಎಲೆಕ್ಟ್ರಾನ್ ಎಫಿನಿಟಿ ಹೇಗೆ ವೇರಿ ಆಗುತ್ತೆ, ಇದೆಲ್ಲ ಕೂಡ ನಾವು ನೆಕ್ಸ್ಟ್ ನೋಡ್ತಾ ಹೋಗುವ. ಇದಿಷ್ಟು ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಡಿ ಬ್ಲಾಕಿಗೆ ಬರುವುದಾದ್ರೆ ಎಕ್ಸೆಪ್ಷನ್ ಶೋ ಮಾಡುವಂತ ಎಲಿಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಒಂದು ಕ್ರೋಮಿಯಂ. ಓಕೆ, ಇದನ್ನ ಈ ತರ ನೆನ್ಪಿಟ್ಕೊಳ್ಬಹುದು. ನಾನೊಂದು ಅದಕ್ಕಂತ ಹೇಳಿ ಒಂದು ಸೆಂಟೆನ್ಸ್ ನೆನ್ಪಿಟ್ಕೊಂಡಿದ್ದೇನೆ, ಅದನ್ನು ಫಾಲೋ ಮಾಡಿದ್ರೆ ಆಯ್ತು. ಕ್ರಿಮಿನಲ್ ಕೂಪರ್ ನಂಬಿ ಮೋಸ ಹೋದ ರೂಪೇಶ್ ಅಂಡ್ ರೋಹಿತ್ ಸಿಲ್ವರ್ ಪ್ಲೇಟ್ ನ ಗೋಲ್ಡ್ ಮಾಡು ರೌಡಿ ಗ್ಯಾಂಗ್ ಸೇರ್ಕೊಂಡ್ರು. ಓಕೆ, ಎಷ್ಟು ಎಲಿಮೆಂಟ್ ಆಯಿತು ಅಂತ ಲೆಕ್ಕ ಹಾಕಿ. 1 2 3 4 5 6 7 8 9 10 ಎಲಿಮೆಂಟ್ಸ್ ಆಯಿತು. ಇನ್ನೊಂದು ಎಲಿಮೆಂಟ್ ಯಾವುದು? ಪೆಲೇಡಿಯಂ. ಓಕೆ, ಇನ್ನೊಂದು ಎಲಿಮೆಂಟ್ ಪೆಲೇಡಿಯಂ ಕೇಸಲ್ಲಿ ಎಕ್ಸೆಪ್ಷನಲ್ ಎಲಿಮೆಂಟ್ಸ್ ಅಲ್ಲೇ ಎಕ್ಸೆಪ್ಷನ್ ಅದು. ಯಾಕೆ ಹೇಳಿ? ಇದರಲ್ಲಿ ಬರುವಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS0. ಇದರಲ್ಲಿ ಎಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ ಈ ಕೇಸಲ್ಲಿ. ಸೊ ಹಾಗಾಗಿ ಇದು NS0 ಕಾನ್ಫಿಗರೇಷನ್. ಉಳಿದ ಎಲ್ಲ ಎಲಿಮೆಂಟ್ ಏನ್ ಟಿಕ್ ಹಾಕಿದ್ದೇನೆ ಎಲ್ಲ ಕೂಡ NS1 ಕಾನ್ಫಿಗರೇಷನ್ ಅನ್ನು ಶೋ ಮಾಡ್ತದೆ. ಅಂದ್ರೆ ಎಸ್ ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ. ಯಾವುದೆಲ್ಲ ಎಲಿಮೆಂಟ್ ಇದೆ? ಕ್ರೋಮಿಯಂ ಇದೆ, ಕಾಪರ್, ನಿಯೋಬಿಯಂ, ಮೊಲಿಬ್ಡನಮ್, ರುಥೇನಿಯಂ, ರೋಡಿಯಂ, ಸಿಲ್ವರ್, ಪ್ಲಾಟಿನಂ, ಗೋಲ್ಡ್, ರಾಂಜಿನಿಯಂ. ನೆಕ್ಸ್ಟ್ ಪೆಲೇಡಿಯಂ ಕೇಸಲ್ಲಿ NS0 ಕಾನ್ಫಿಗರೇಷನ್. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಯ್ತಲ್ಲಿ? ಈಗ 11 ಎಲಿಮೆಂಟ್ಸ್ ಆಯ್ತು. ನೆನ್ಪಿಡ್ಲಿಕ್ಕೆ ಏನ್ ಟ್ರಿಕ್ ಹೇಳಿದೆ ನಾನು? ಕ್ರಿಮಿನಲ್ ಕೂಪರ್ ನಂಬಿ ಮೋಸ ಹೋದ ರೂಪೇಶ್ ಅಂಡ್ ರೋಹಿತ್ ಸಿಲ್ವರ್ ಪ್ಲೇಟ್ ನ ಗೋಲ್ಡ್ ಮಾಡು ರೌಡಿ ಗ್ಯಾಂಗ್ ಸೇರ್ಕೊಂಡ್ರು. ಪೆಲೇಡಿಯಂ ಒಂದು ಸಪರೇಟ್ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಇದಿಷ್ಟು ಎಲಿಮೆಂಟ್ ಎಕ್ಸೆಪ್ಷನ್ ಇರುವಂತದ್ದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ. ಸೊ ಅದರದ್ದು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಹೋಗುವ.
ನಾವೇನ್ ಮಾಡುವ ಹೇಳಿದ್ರೆ ಫಸ್ಟಿಗೆ 3D ಸೀರೀಸ್ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವ. ನೆಕ್ಸ್ಟ್ ಇನ್ನೊಂದು ಸಲ ನಾನೇನ್ ಮಾಡ್ತೇನೆ, ಎಕ್ಸೆಪ್ಷನ್ ಇರುವ ಎಲ್ಲ ಎಲಿಮೆಂಟ್ಸ್ ಅನ್ನು ಒಂದು ಲಿಸ್ಟ್ ಮಾಡಿ ಕೊಡ್ತೇನೆ. ಸೊ ಫಸ್ಟ್ 3D ಸೀರೀಸ್ಗೆ ಬರೆಯುವುದಾದ್ರೆ ಫಸ್ಟ್ ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ ಎಷ್ಟು 21. ನೆಕ್ಸ್ಟ್ ಬರೋದು ಯಾವುದು ಟೈಟೇನಿಯಂ 22. ಸ್ಕೇರಿ ಟಿವಿಲಿ ನೆನಪಿದೆಯಾ, ವೆನೇಡಿಯಂಗೆ 23. ಕ್ರೊಕೊಡೈಲ್ 24. ಮ್ಯಾಂಗೋ 25. ನೆಕ್ಸ್ಟ್ ಬರೋದು ಯಾವುದು ಫೇವ್ರೇಟ್ 26 ಅಂದ್ರೆ ಐರನ್ಗೆ, ಕರೆಕ್ಟ್ ಐರನ್ಗೆ. ನೆಕ್ಸ್ಟ್ ಬರೋದು ಯಾವುದು ಕೊಬಾಲ್ಟ್. ನೆಕ್ಸ್ಟ್ ನಿಕಲ್ 27 ಕೊಬಾಲ್ಟ್ಗೆ, ನಿಕಲ್ಗೆ ಎಷ್ಟು ಅಟಾಮಿಕ್ ನಂಬರ್ 28. ನೆಕ್ಸ್ಟ್ ಬರೋದು ಯಾವುದು ಕಾಪರ್ 29. ನೆಕ್ಸ್ಟ್ ಜಿಂಕ್ಗೆ 30. ಸೊ ಇದಕ್ಕೆ ಸಂಬಂಧಪಟ್ಟಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲ ಕೂಡ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡ್ಕೊಂಡು ಬರೀರಿ. ಹೇಗೆ ಬರೀತೀರಿ, ಸಿಂಪಲ್ ಮೆಥಡ್ ನಾವು ಆಲ್ರೆಡಿ ನೋಡಿದ್ವಲ್ಲ, ಹೇಗೆ ಹೇಳಿ, ಅಲ್ಲಿ ನಮಗೆ ಆರ್ಗನ್ ತನಕದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಹೇಳಿದ್ರೆ ಟೋಟಲ್ 18 ಎಲೆಕ್ಟ್ರಾನ್ಸ್ ಫಿಲ್ ಆಯಿತು. ಮತ್ತೆ ಉಳಿಯುವುದು ಯಾವುದು ಎಲೆಕ್ಟ್ರಾನ್ಸ್ ಉಳಿಯುವಂತದ್ದು, ಒಂದು 3s ಗೆ ಮತ್ತೊಂದು ಯಾವುದಕ್ಕೆ 4s ಗೆ ಮತ್ತೊಂದು ಯಾವುದು 3d ಗೆ ಅಲ್ವಾ. ಇದು ಎಲಿಮೆಂಟ್ ಗೆ ಯಾವುದು ಇದು ಹೇಳಿದ್ದು ನಾನು ಆಕ್ಚುಲಿ, ಇದು ಯಾವ ಆರ್ಬಿಟಲ್ಸ್ ಫಿಲ್ ಆಗುದು, ಇಲ್ಲಿ 3d ಆರ್ಬಿಟಲ್ಸ್ ಫಿಲ್ ಆಗುತ್ತೆ, ನೆನಪಿದೆ ಅಲ್ವಾ. ಡಿ ಬ್ಲಾಕ್ ಅಲ್ಲಿ ಫೋರ್ತ್ ಪೀರಿಯಡ್ ಅಲ್ಲಿ ಆಕ್ಚುಲಿ 3D ಸೀರೀಸ್ ಬರ್ತದೆ. ಸೊ ಸ್ಕ್ಯಾಂಡಿಯಂ ಇಂದ ಜಿಂಕ್ ತನಕ ಫಿಲ್ ಆಗುದು 3D ಆರ್ಬಿಟಲ್ಸ್. ಸೊ ಇಲ್ಲಿ ಆರ್ಗನ್ ಅಂತ ಹೇಳಿ ಬರೆದ ಕೂಡಲೇ 18 ಎಲೆಕ್ಟ್ರಾನ್ಸ್ ಆಯ್ತು. ಮತ್ತೆ ಉಳಿಯುವುದು ಯಾವುದು 4s2 3d1. ನೆಕ್ಸ್ಟ್ ಇದರಲ್ಲಿ ಕೂಡ ಆರ್ಗನ್ 4s2 3d2. ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನೋಡ್ಕೊಳ್ಳಿ, ಇದನ್ನು ಕಂಪೇರ್ ಮಾಡ್ತಾ ಹೋದ್ರೆ ಆಯ್ತು. 22 ಎಲೆಕ್ಟ್ರಾನ್ಸ್ ಅಂದ್ರೆ ಈ ತರ ಆಗುತ್ತೆ, 4s ಫಿಲ್ ಆಗುತ್ತೆ, 4s ಫಿಲ್ ಆಗಿ 3d1 3d2 3d3 3d4 ಈ ತರ ಹೋಗ್ತದೆ. ಓಕೆ, ಸೊ 3d2 ಆಯ್ತು. ನೆಕ್ಸ್ಟ್ ಒನ್ ಈಸ್ ಆರ್ಗನ್ 4s2 3d3. ನೆಕ್ಸ್ಟ್ ಆರ್ಗನ್ 4s2, ಇಲ್ಲಿ 4s2 ಆಗ್ಬೇಕಿತ್ತು ಬಟ್ 4s1 3d5. ಹಾಗಾಗಿ ಇದು ಎಕ್ಸೆಪ್ಷನ್. ನೆನ್ಪಿಟ್ಕೊಳ್ಳಿ, ಕ್ರೋಮಿಯಂ ಮತ್ತೆ ಕಾಪರ್ ಎಕ್ಸೆಪ್ಷನ್ ಅಂತ ಹೇಳಿದ್ದೆ. ಏನ್ ಎಕ್ಸೆಪ್ಷನ್, ಇಲ್ಲಿ 4s2 3d5 3d4 ಆಗ್ಬೇಕಿತ್ತು ಅಕಾರ್ಡಿಂಗ್ ಟು ದಿಸ್ ರೂಲ್. ಬಟ್ ಏನಾಗುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ 4s ಇಂದ 3d ಗೆ ಹೋಗ್ತದೆ, ಇಲ್ಲಿ 3d ಫುಲ್ ಆಗುತ್ತೆ. ಇದಕ್ಕೆ ರೀಸನ್ ಏನು, ಹಾಫ್ ಫಿಲ್ಡ್ ಅಂಡ್ ಫುಲ್ಲಿ ಫಿಲ್ಡ್ ಆರ್ಬಿಟಲ್ಸ್ ವಿಲ್ ಬಿ ಹ್ಯಾವಿಂಗ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಅದಕ್ಕೆ ಸ್ಟೆಬಿಲಿಟಿ ಜಾಸ್ತಿ, ಅದಕ್ಕೋಸ್ಕರ ಇಲ್ಲಿ ಎಲೆಕ್ಟ್ರಾನ್ಸ್ ಹಾಫ್ ಫಿಲ್ಡ್ ಆದ್ರೆ ಮೋರ್ ಸ್ಟೇಬಲ್, ಅದಕ್ಕೋಸ್ಕರ ಒಂದು ಎಲೆಕ್ಟ್ರಾನ್ ಡಿ ಗೆ ಬರ್ತದೆ. ಸೊ ಡಿ ಹಾಫ್ ಫಿಲ್ಡ್ ಆಗುತ್ತೆ. ನೆಕ್ಸ್ಟ್ ಯಾವುದು ಮ್ಯಾಂಗನಸ್ಗೆ ಆಸ್ ಯೂಶುವಲ್ ಹೇಗೆ ಬರೀತೀರಿ, ಆರ್ಗನ್. ನೆಕ್ಸ್ಟ್ ಬರೋದು ಯಾವುದು 4s2 3d5, ಜನರಲ್ ಟ್ರೆಂಡ್, ಚೇಂಜಸ್ ಇಲ್ಲ. ನೆಕ್ಸ್ಟ್ ಐರನ್ಗೆ ಆರ್ಗನ್ 4s2 3d6. ನೆಕ್ಸ್ಟ್ ಕೊಬಾಲ್ಟ್ಗೆ ಆರ್ಗನ್ 4s2 3d7. ನೆಕ್ಸ್ಟ್ ನಿಕಲ್ಗೆ ಏನ್ ಮಾಡ್ತೀರಿ, ಆರ್ಗನ್ ಅಟಾಮಿಕ್ ನಂಬರ್ ಎಷ್ಟಿದೆ 28 ಇದೆ. ಆರ್ಗನ್ ಅಂತ ಬರೆದ ಕೂಡಲೇ 18 ಎಲೆಕ್ಟ್ರಾನ್ಸ್ ಆಯಿತು, ಉಳಿಯೋದು ಎಷ್ಟು 10. 4s2 3d8 4s2 3d8. ಕಾಪರ್ಗೆ ಏನ್ ಮಾಡ್ತೀರಿ, ಇದು ಕೂಡ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹೌದಾ, ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈ ಕೇಸಲ್ಲಿ ಕೂಡ ಒಂದು ಎಲೆಕ್ಟ್ರಾನ್ ಹೇಗೆ ಕ್ರೋಮಿಯಂ ಕೇಸಲ್ಲಿ ಎಸ್ ಇಂದ ಡಿ ಗೆ ಹೋಯ್ತಾ, ಅದೇ ತರ ಇಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಆರ್ಗನ್ ನೆಕ್ಸ್ಟ್ ಬರೋದು 4s1. ನೆಕ್ಸ್ಟ್ ಬರೋದು 3d10 4s1 3d10. ಯಾಕೆ, ಹಾಫ್ ಫಿಲ್ಡ್ ಮತ್ತೆ ಫುಲ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆರ್ ಮೋರ್ ಸ್ಟೇಬಲ್. ಹಾಫ್ ಫಿಲ್ಡ್ ಫುಲ್ಲಿ ಫಿಲ್ಡ್ 5 ಆರ್ಬಿಟಲ್ ಇದೆ ಡಿ ಅಲ್ಲಿ, 5 ಅಲ್ಲಿ 2 ಎಲೆಕ್ಟ್ರಾನ್ ಆದ್ರೆ 10 ಎಲೆಕ್ಟ್ರಾನ್ಸ್ ಆಯ್ತು, ಫುಲ್ಲಿ ಫಿಲ್ಡ್ ಆಯ್ತು, ಸೊ ಮೋರ್ ಸ್ಟೇಬಲ್. ಜಿಂಕ್ ಕೇಸ್ ಅಲ್ಲಿ ನಾರ್ಮಲ್ ಕೇಸ್, ಆರ್ಗನ್ 4s2 3d10. ಇಲ್ಲಿಗೆ ನಮ್ದು ಡಿ ಬ್ಲಾಕ್ ಎಲಿಮೆಂಟ್ ತನಕ ಅದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇರುವಂತದ್ದು ಅದರ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅದನ್ನು ನೋಡ್ತಾ ಹೋಗುವ. ಸೊ ನೆಕ್ಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಎಕ್ಸೆಪ್ಷನ್ ಇರುವಂತ ಎಲಿಮೆಂಟ್ಸ್ ಅನ್ನು ನೋಡ್ತಾ ಹೋಗುವ. ಡಿ ಬ್ಲಾಕ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಕ್ರೋಮಿಯಂಗೆ ಏನಾಗುತ್ತೆ ಹಾಫ್ ಫಿಲ್ಡ್ ಆಗುತ್ತೆ, ಸೊ ಹಾಗಾಗಿ ಅದು ಮೋರ್ ಸ್ಟೇಬಲ್ ಆಗುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s1 3d5 ಆಗುತ್ತೆ. ಅದೇ ರೀತಿ ಕಾಪರ್ ಕೇಸ್ ಅಲ್ಲಿ 4s1 3d10 ಆಗುತ್ತೆ, ಫುಲ್ಲಿ ಫಿಲ್ಡ್ ಮೋರ್ ಸ್ಟೇಬಲ್, ಅದು ಅದಕ್ಕೆ ರೀಸನ್. ಸೊ ನಾವೀಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಡಿ ಬ್ಲಾಕ್ ಅಲ್ಲಿ ಕೂಡ ಎಕ್ಸೆಪ್ಷನ್ಸ್ ಇದೆ, ಕೆಲವೊಂದು ಎಲಿಮೆಂಟ್ಸ್ ಇದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ನೀವು ಮೆಮೊರೈಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ಎಕ್ಸೆಪ್ಷನ್ಸ್ ಎಷ್ಟಿದೆ, ಯಾವ್ಯಾವ ರೀತಿ ಅದನ್ನು ಮೆಮೊರೈಸ್ ಮಾಡೋದು ಎಲ್ಲ ನೋಡ್ತಾ ಹೋಗುವ. ಸೊ ಫಸ್ಟ್ ಒಂದು ಪಾಯಿಂಟ್ ನೋಟ್ ಮಾಡ್ತಾ ಹೋಗಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಬೇಕಾದಂತ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇದರಲ್ಲಿ ಬರೋದು ಓನ್ಲಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್, ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲಿ, ಎಸ್ ಅಂಡ್ ಪಿ ಬ್ಲಾಕ್ ನೋ ಎಕ್ಸೆಪ್ಷನ್ಸ್.
ನೋ ಎಕ್ಸೆಪ್ಷನ್ಸ್. ಎಸ್ ಮತ್ತೆ ಪಿ ಬ್ಲಾಕ್ ಅಲ್ಲಿ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ, ಯಾಕಂದ್ರೆ ಎಲ್ಲ ಎಲಿಮೆಂಟ್ ಕೂಡ ಏನ್ ಮಾಡುತ್ತೆ, ಜನರಲ್ ಟ್ರೆಂಡ್ ಅನ್ನ ಫಾಲೋ ಮಾಡುತ್ತದೆ. ನಾವೇನು ಫಸ್ಟ್ಗೆ ಕಲ್ತ್ವಿ ನೋಡಿ, ಸ್ಕೂಲ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಫೇವ್ರೆಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಫೇವ್ರೆಟ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಇದೇ ಮೆಥಡ್ ಅಲ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ಬರ್ಕೊಂಡು ಹೋದ್ರೆ ನಿಮಗೆ ಎಲ್ಲದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬಹುದು. ಎಸ್ ಅಂಡ್ ಪಿ ಬ್ಲಾಕ್ ಅಲ್ಲಿ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ. ಬಟ್ ಎಕ್ಸೆಪ್ಷನ್ಸ್ ಎಲ್ಲಿ ಬರ್ತದೆ, ಡಿ ಬ್ಲಾಕ್ ಅಲ್ಲಿ ಬರ್ತದೆ. ನಾನು ಆಗ್ಲೇ ಅಂಡರ್ಲೈನ್ ಮಾಡ್ಕೊಂಡೆ ಅಲ್ಲ, ಅದೆಲ್ಲ ಎಲಿಮೆಂಟ್ಸ್ ಕೂಡ ಎಕ್ಸೆಪ್ಷನ್. ಈಗಾಗಲೇ ನಾವು ನೋಡ್ಕೊಂಡ್ವಿ ಕ್ರೋಮಿಯಂ ಮತ್ತೆ ಕಾಪರ್ ಯಾವ ರೀತಿ ಎಕ್ಸೆಪ್ಷನ್ ಅನ್ನ ಶೋ ಮಾಡ್ತದೆ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ಡಿ ಬ್ಲಾಕ್ ಅಲ್ಲಿ ಯಾವ ರೀತಿ ಎಕ್ಸೆಪ್ಷನ್ಸ್ ಇದೆ ನೋಟ್ ಮಾಡ್ತಾ ಹೋಗುವ. ಸೆಕೆಂಡ್ ಪಾಯಿಂಟ್, ಸೊ ಟೋಟಲ್ ಆಗಿ ಡಿ ಬ್ಲಾಕ್ ಅಂತ ತಗೊಂಡ್ರೆ ನಾವು ಡಿ ಬ್ಲಾಕ್ ಇದರಲ್ಲಿ 3 ಟೈಪ್ಸ್ ಇದ್ದು ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗ್ತದೆ. ಓಕೆ, ಟೋಟಲ್ ಎಷ್ಟು ಟೈಪ್, 3 ಟೈಪ್ಸ್ ಇದ್ದು 3 ಟೈಪ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು NS0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. NS0 ಅಂತ ಹೇಳಿದ್ರೆ ಯಾವುದೇ ಎಲೆಕ್ಟ್ರಾನ್ ಎಸ್ ಸಬ್ಶೆಲ್ ಅಲ್ಲಿ ಇರುವುದಿಲ್ಲ. ಓಕೆ, ಎಸ್ ಸಬ್ಶೆಲ್ ಅಲ್ಲಿ ಯಾವುದೇ ಎಲೆಕ್ಟ್ರಾನ್ ಇಲ್ಲ. ಈಗ ನಾವು ಆಗ್ಲೇ ಬರ್ದಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ನೀವು ನೋಡಿರ್ಬೋದು, ಕ್ರೋಮಿಯಂ ಕೇಸ್ ಅಲ್ಲಿ ಏನಾಗಿತ್ತು, 4s1 3d5 ಆಗಿತ್ತು. ಅಂದ್ರೆ ಎಸ್ ಅಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್, 1 ಇದೆ. ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ n ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಪೀರಿಯಡ್ ನಂಬರ್. ಸೊ ಪೀರಿಯಡ್ ನಂಬರ್ ಯಾವುದೇ ಇರಲಿ, ಎಸ್ ಸಬ್ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇತ್ತು. ಯಾವ ಕೇಸಲ್ಲಿ, ಕ್ರೋಮಿಯಂ ಕೇಸಲ್ಲಿ. ಬಟ್ ಎಂಟೈರ್ ಡಿ ಬ್ಲಾಕ್ ಅಲ್ಲಿ ಒಂದು ಎಲಿಮೆಂಟ್ ಅಲ್ಲಿ ಎಸ್ ಅಲ್ಲಿ ಯಾವುದೇ ಎಲೆಕ್ಟ್ರಾನ್ಸ್ ಇಲ್ಲ. ಆ ಎಲಿಮೆಂಟ್ ಯಾವುದು ಅಂತ ಹೇಳಿದ್ರೆ ಪೆಲೇಡಿಯಂ. ಯಾವ್ದು ಹೇಳಿ, ಪೆಲೇಡಿಯಂ. ಇದೊಂದೇ ಎಲಿಮೆಂಟ್, ಇದನ್ನೊಂದು ನೆನ್ಪಿಟ್ಕೊಂಡ್ರೆ ಆಯ್ತು, ಮತ್ತೆ ಯಾವ್ದು ಟೆನ್ಷನ್ ತಗೊಳ್ಳೋದು ಬೇಡ. ಪೆಲೇಡಿಯಂ ಒಂದು ಎಲಿಮೆಂಟ್ NS0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಲ್ಯಾಂಥನಮ್ ಮತ್ತೆ ಆಕ್ಟಿನಮ್ ಎರಡರಲ್ಲಿ ಕೂಡ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಅದನ್ನ ನಾವು ನೆಕ್ಸ್ಟ್ 4f ಮತ್ತೆ 5f ಸೀರೀಸ್ ನೋಡುವ ಅದರಲ್ಲಿ ಇನ್ಕ್ಲೂಡ್ ಮಾಡುವ. ಕ್ಲಿಯರ್? ಸೊ NS0 ಕಾನ್ಫಿಗರೇಷನ್ ಪೆಲೇಡಿಯಂಗೆ. ನೆಕ್ಸ್ಟ್ ಬರುವಂತದ್ದು NS1 ಕಾನ್ಫಿಗರೇಷನ್. ಸೊ NS1 ಕಾನ್ಫಿಗರೇಷನ್ ಇದು ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ನೆನ್ಪಿಡ್ಬೇಕಾಗತ್ತೆ. ಸೊ ಇದು ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದನ್ನ ನಾವು ಮೆಮೊರೈಸ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಯಾವುದು, NS2. ಸೊ ಎಸ್ ಅಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಫಿಲ್ ಆಗುದು ಎಷ್ಟು, 2 ಎಲೆಕ್ಟ್ರಾನ್, ಹೌದಲ್ವಾ? ಸೊ 2 ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಎಸ್ ಅಲ್ಲಿ ಫಿಲ್ ಆಗುತ್ತೆ. ಆ 2 ಎಲೆಕ್ಟ್ರಾನ್ ಕೂಡ ಫಿಲ್ ಆದ್ರೆ NS2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಇದು ಆಕ್ಚುಲಿ ಯಾವುದು, ನಮ್ದು ನಾರ್ಮಲ್ ಕೇಸ್. ಓಕೆ, ಸೊ ನಾರ್ಮಲ್ ಕೇಸ್ ಅನ್ನು ಹೇಗೆ ಬರೆಯುವುದು ನಾವು, ಸ್ಕೂಲ್ ಪಬ್ಲಿಕ್ ಸ್ಕೂಲ್, ಅದೇ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ಆಯ್ತು. ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಅದನ್ನ ಟ್ರಿಕ್ ಅನ್ನು ಯೂಸ್ ಮಾಡಿ ನೀವು ಈಸಿಯಾಗಿ ಈ ಕಾನ್ಫಿಗರೇಷನ್ ಅನ್ನ ಬರೀಬಹುದು. ಸೊ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ನಾವು ಎಕ್ಸೆಪ್ಷನ್ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅದನ್ನ ಬರೀತಾ ಹೋಗುವ. ಸೊ ಕ್ರೋಮಿಯಂ, ಕಾಪರ್, ನಿಯೋಬಿಯಂ, ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 3, 6, 9, 10 ಎಲಿಮೆಂಟ್ಸ್. ಸೊ ಈ 10 ಎಲಿಮೆಂಟ್ಸ್ ಇದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ನೆನ್ಪಿಡ್ಬೇಕಾಗತ್ತೆ. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಎಲ್ಲ ಎಲಿಮೆಂಟ್ಸ್ ಇದು ಏನ್ ಬರುತ್ತೆ ಹೇಳಿದ್ರೆ NS1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಯಾವುದು ಬರುತ್ತೆ, NS1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನು ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳಿ. ಇದು ಯಾವುದು ಗ್ರೂಪ್ ಅಥವಾ ಪೀರಿಯಡ್ ಅನ್ನ ಹಾಕ್ತಿಲ್ಲ ನಾನು. ಆಕ್ಚುಲಿ ಇದೆಲ್ಲ ಕೂಡ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುವಂತ ಎಲಿಮೆಂಟ್ಸ್. ಇದನ್ನ ಕಾಮನ್ ಟ್ರೆಂಡ್ ಅಲ್ಲಿ ನಾವು ಬರೀಲಿಕ್ಕೆ ಆಗುದಿಲ್ಲ. ಸೊ ಇದರಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ, ಕ್ರೋಮಿಯಂ ಇದೆ, ಕಾಪರ್ ಇದೆ, ನಿಯೋಬಿಯಂ ಇದೆ, ಮೊಲಿಬ್ಡನಮ್ ಇದೆ, ರುಥೇನಿಯಂ ಇದೆ, ರೋಡಿಯಂ ಇದೆ, ಸಿಲ್ವರ್ ಇದೆ, ಪ್ಲಾಟಿನಮ್ ಇದೆ, ಗೋಲ್ಡ್ ಇದೆ, ಮತ್ತೆ ರಾಂಜೀನಿಯಂ ಇದೆ. ಸೊ ಇದೆಲ್ಲ ಎಲಿಮೆಂಟ್ ಏನ್ ಮಾಡುತ್ತೆ, ಯಾವ ಕಾನ್ಫಿಗರೇಷನ್ ಶೋ ಮಾಡುತ್ತೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇದೆಲ್ಲ ಕೂಡ. ಸೊ ಡಿ ಬ್ಲಾಕ್ ಅಲ್ಲಿ ಯಾವ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ, ಇದು NS1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತದೆ. NS1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತದೆ. ಸೊ ಹಾಗಾಗಿ ಇದೆಲ್ಲ ಎಲಿಮೆಂಟ್ಸ್ ಏನು, ಎಕ್ಸೆಪ್ಷನಲ್ ಎಲಿಮೆಂಟ್ಸ್. ಸೊ ಇದನ್ನೊಂದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನೆನ್ಪಿಡ್ಲಿಕ್ಕೆ ನಾವು ಒಂದು ಟ್ರಿಕ್ ಮಾಡ್ಲಿಕ್ಕೆ, ಯಾಕಂದ್ರೆ ನೆನ್ಪಿಡ್ಲಿಕ್ಕೆ ತುಂಬಾ ಕಷ್ಟ ಇಂಥ ಎಲಿಮೆಂಟ್ಸ್ ಎಲ್ಲ. ನಾವು ಅಲ್ಲಲ್ಲಿ ಒಂದೊಂದು ಸೀರೀಸ್ ಅಲ್ಲಿ ಒಂದೊಂದು ಎಲಿಮೆಂಟ್ ಎಲ್ಲ ಪಿಕ್ ಮಾಡ್ತಿದ್ದೇವೆ ಅಲ್ವಾ. ಸೊ ಇದು 2 ಎಲಿಮೆಂಟ್ 3D ಸೀರೀಸ್ ಅಲ್ಲಿ ಬರ್ತದೆ. ಮತ್ತೆ ಬರುವಂತ ಟೋಟಲ್ 6 ಎಲಿಮೆಂಟ್ಸ್ ಎಲ್ಲಿದೆ ನಮ್ಮ ಹತ್ರ, 4D ಸೀರೀಸ್ ಅಲ್ಲಿ ಇದೆ. ಮತ್ತೆ 2 ಎಲಿಮೆಂಟ್ 5D ಅಲ್ಲಿದೆ, ಒಂದು ಎಲಿಮೆಂಟ್ 6D ಅಲ್ಲಿದೆ. ಸೊ ಹಾಗಾಗಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಕೌಂಟ್ ಮಾಡಿದ್ರೆ ನೀವು, ಪೆಲೇಡಿಯಂ ನಾವು ಫಸ್ಟ್ ಕೌಂಟ್ ಮಾಡಿದಂತ ಎಲಿಮೆಂಟ್. ಸೊ ಇದು ಒಟ್ಟಿಗೆ 10, ಟೋಟಲ್ 11 ಎಲಿಮೆಂಟ್ಸ್ ಇಲ್ಲಿ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇದನ್ನ ನೆನ್ಪಿಡ್ಲಿಕ್ಕೆ ಒಂದು ಸಣ್ಣ ಟ್ರಿಕ್ ಅನ್ನ ಯೂಸ್ ಮಾಡುವ. ಏನಂತ ಹೇಳಿದ್ರೆ ಕ್ರಿಮಿನಲ್, ಕೂಪರ್, ನಂಬಿ,
ನಂಬಿ ಮೋಸ ಹೋದ ಮೋಸ ಹೋದ ಮೋಸ ಹೋದ ರೂಪೇಶ್ ರೂಪೇಶ್ ರೋಹಿತ್ ರೂಪೇಶ್ ರೋಹಿತ್ ಸಿಲ್ವರ್ ಪ್ಲೇಟ್ನ ಗೋಲ್ಡ್ ಮಾಡೋ ರೌಡಿ ಗ್ಯಾಂಗ್ ಸೇರ್ಕೊಂಡ್ರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ, ಯಾಕಂತ ಹೇಳಿದ್ರೆ ಸ್ಮಾರ್ಟ್ ಬೋರ್ಡ್ ಇದ್ರೆ ನಾವಿಲ್ಲಿ ಸ್ವಲ್ಪ ಗ್ಯಾಪ್ ಎಲ್ಲ ಕೊಟ್ಟು ಮಾಡಬಹುದು, ಸ್ವಲ್ಪ ನಿಮಗೆ ಕಾಣದೇ ಇರಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಮಿನಲ್ ಅಂತ ಹೇಳಿದ್ರೆ ನಾವು ಕ್ರೋಮಿಯಂ ಬಗ್ಗೆ ಹೇಳ್ತಿದ್ದೇವೆ. ಇದು ಕಾಪರ್, ಇದು ನಿಯೋಬಿಯಂ, ಇದು ಮಾಲಿಬ್ಡನಮ್, ನೆಕ್ಸ್ಟ್ ಬರುವಂತದ್ದು ರುಥೇನಿಯಂ, ನೆಕ್ಸ್ಟ್ ಬರುವುದು ರೋಡಿಯಂ, ನೆಕ್ಸ್ಟ್ ಬರುವುದು ಸಿಲ್ವರ್ ಎಜಿ ಅಂದ್ರೆ ಯಾವುದು ಸಿಲ್ವರ್. ಸೊ ನೆಕ್ಸ್ಟ್ ಬರುವುದು ಪ್ಲೇಟ್ ಅಂದ್ರೆ ಪ್ಲಾಟಿನಮ್, ನೆಕ್ಸ್ಟ್ ಬರುವುದು ಗೋಲ್ಡ್ ಎಯು. ಓಕೆ, ಗೋಲ್ಡ್ ಅಂದ್ರೆ ಯಾವುದು ಎಯು. ನೆಕ್ಸ್ಟ್ ರೌಡಿ ರೌಡಿ ಗ್ಯಾಂಗ್ ಸೇರ್ಕೊಂಡ್ರು. ಇದು ಜಸ್ಟ್ ನಾವು ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಸೇರ್ಕೊಂಡ್ರು ಅಂತ ಹೇಳಿ ಬರ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ನಿಮ್ಗೆ ಟೋಟಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 10 ಎಲಿಮೆಂಟ್ಸ್ ಪ್ಲಸ್ ಇದೊಂದು ಯಾವುದು ಪೆಲೇಡಿಯಂ, ಟೋಟಲ್ 11 ಎಲಿಮೆಂಟ್ಸ್ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಶೋ ಮಾಡೋದು ಗೊತ್ತಾಯಿತು. ಸೊ ಇದಿಷ್ಟನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಸಿಂಪಲ್ ಸೆಂಟೆನ್ಸ್ ಇದೆ, ಇದನ್ನ ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ನೀವು ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಮ ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ. ಕ್ಲಿಯರ್? ನೆಕ್ಸ್ಟ್ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಹೋಗುವ. ಸೊ ನೆಕ್ಸ್ಟ್ ಬರುವಂತ ಎಲಿಮೆಂಟ್ಸ್ ಎಲ್ಲ ಕೂಡ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿಗೆ ನಮ್ದು ಡಿ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಸೀರೀಸ್ ಇರುವುದು 4F ಸೀರೀಸ್. ಈ ಸೀರೀಸ್ಗೆ ಇನ್ನೊಂದು ಹೆಸರಿದೆ, ಏನ್ ಹೇಳಿ? ಲ್ಯಾಂಥನಾಯ್ಡ್ಸ್. ಓಕೆ, ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ. 5F ಸೀರೀಸ್ಗೆ ಆಕ್ಟಿನಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಸೊ ನಮ್ದು ನೆಕ್ಸ್ಟ್ ಬರುವಂತ ಸೀರೀಸ್ 4F ಸೀರೀಸ್ ಅಂದ್ರೆ ಯಾವ ಎಲಿಮೆಂಟ್ಸ್ ಇದು? ಲ್ಯಾಂಥನಾಯ್ಡ್ಸ್. ಓಕೆ, ಲ್ಯಾಂಥನಾಯ್ಡ್ಸ್ ಅಲ್ಲಿ ಈಗ ನಾವು ಡಿಸ್ಕಸ್ ಮಾಡ್ತಿರೋದು D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದರಲ್ಲಿ ಬರೋದು ಎರಡೇ ಕಾನ್ಫಿಗರೇಷನ್. ಒಂದ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಎರಡರಲ್ಲಿ ಒಂದು. ಓಕೆ, ಟೋಟಲ್ ನಾವು ಲ್ಯಾಂಥನಾಯ್ಡ್ಸ್ ಅನ್ನ ತಗೊಂಡ್ರೆ 4F ಸೀರೀಸ್ ಅನ್ನು ತಗೊಂಡ್ರೆ ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ. ಎಲಿಮೆಂಟ್ಸ್ ಯಾವುದೆಲ್ಲ ಬರ್ತದೆ ಅಂತ ಹೇಳ್ತೇನೆ. ಲ್ಯಾಂಥನಮ್, ಲುಟೇಷಿಯಂ, ಸೀರಿಯಂ, ನೆಕ್ಸ್ಟ್ ಗ್ಯಾಡೋಲಿನಿಯಂ. ಓಕೆ, ಟೋಟಲ್ 4 ಎಲಿಮೆಂಟ್ಸ್ ಬರುತ್ತೆ. ಈ 4 ಎಲಿಮೆಂಟ್ ಕೂಡ ಏನ್ ಮಾಡುತ್ತೆ? D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತದೆ. D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಸಣ್ಣ ಟ್ರಿಕ್ ಈ ತರ ಯೂಸ್ ಮಾಡಬಹುದು. ಲಾಲು ಸೆಲೆನಾ ಗುಡ್ ಜೋಡಿ. ಲಾಲು ಸೆಲೆನಾ ಗುಡ್ ಜೋಡಿ. ಇಲ್ಲಿ ಲ್ಯಾಂಥನಮ್, ಲುಟೇಷಿಯಂ, ನೆಕ್ಸ್ಟ್ ಸೀರಿಯಂ, ನೆಕ್ಸ್ಟ್ ಬರೋದು ಗ್ಯಾಡೋಲಿನಿಯಂ. ಓಕೆ, ಟೋಟಲ್ 4 ಎಲಿಮೆಂಟ್ಸ್ ಇದೆ. 4 ಎಲಿಮೆಂಟ್ಸ್ ಕೂಡ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಶೋ ಮಾಡುತ್ತದೆ. ಸೊ ನೆಕ್ಸ್ಟ್ ಬರುವಂತ ಎಲಿಮೆಂಟ್ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಉಳಿದಂತ ರಿಮೈನಿಂಗ್ ಎಲಿಮೆಂಟ್ಸ್ ಎಲ್ಲ ಕೂಡ ಇದರಲ್ಲಿ ಯಾವ ಕಾನ್ಫಿಗರೇಷನ್? ಇದೆಲ್ಲ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಉಳಿದದ್ದು ಏನಂತ ಹೇಳಿದ್ದೆ ನಾನು? D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ರಿಮೈನಿಂಗ್ ಎಲ್ಲ ಎಲಿಮೆಂಟ್ಸ್ D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತದೆ. ಈ 4 ಎಲಿಮೆಂಟ್ ಮಾತ್ರ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಸೊ ಇದನ್ನೊಂದು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಸೀರೀಸ್ಗೆ ಹೋಗುವ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲಾಸ್ಟ್ ಸೀರೀಸ್ ಬರುವುದು ಯಾವುದು? ನಮ್ದು ಆಕ್ಟಿನಾಯ್ಡ್ ಸೀರೀಸ್. ಇಲ್ಲಿ ಲ್ಯಾಂಥನಮ್ ಮತ್ತೆ ಆಕ್ಟಿನಮ್ ಎರಡರಲ್ಲಿ ಕೂಡ, ಆಕ್ಟಿನಿಯಂ ಮತ್ತೆ ಲ್ಯಾಂಥನಮ್ ಎರಡರಲ್ಲಿ ಕೂಡ ಬರುವಂತದ್ದು ಕಾನ್ಫಿಗರೇಷನ್ D1 ಕಾನ್ಫಿಗರೇಷನ್. ನೆನ್ಪಿಟ್ಕೊಳ್ಳಿ ಅದನ್ನ. ಸೊ ನೆಕ್ಸ್ಟ್ ಇದು ಹೋಗುವ, ಇದೊಂದು ಕಾಪಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಲಾಸ್ಟ್ ಸೀರೀಸ್, ಅದು ಯಾವ್ದಂತ ಹೇಳಿದ್ರೆ 5F ಸೀರೀಸ್ ಅಂದ್ರೆ ಯಾವುದು? ಆಕ್ಟಿನಾಯ್ಡ್ಸ್. ಸೊ ಇದನ್ನ ಈ ತರ ನೋಟ್ ಮಾಡ್ತಾ ಹೋಗುವ. 4th ಪಾಯಿಂಟ್ ಯಾವ್ದು? ಆಕ್ಟಿನಾಯ್ಡ್ಸ್ ಅಂತ ಹೇಳಿದ್ರೆ ಯಾವ ಸೀರೀಸ್ ಇದು? ಇದು 5F ಸೀರೀಸ್. ಆಕ್ಟಿನಾಯ್ಡ್ಸ್ ಅಂತ ಹೇಳಿದ್ರೆ 5F ಸೀರೀಸ್. ಇದೆಲ್ಲ ಕೂಡ ನಾನೀಗ ಬರೀತಿರುವಂತದ್ದು D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುವಂತ ಎಲಿಮೆಂಟ್ಸ್. D1 ಎಲೆಕ್ಟ್ರಾನಿಕ್
ಕಾನ್ಫಿಗರೇಷನ್ ಇರುವಂತ ಎಲಿಮೆಂಟ್ಸ್. ಕಾನ್ಫಿಗರೇಷನ್ ಇರುವಂತ ಎಲಿಮೆಂಟ್ಸ್. ಸೊ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಸೊ ಆಕ್ಟಿನಾಯ್ಡ್ಸ್ ಅಲ್ಲಿ ಕೂಡ ಟೋಟಲ್ ಆಕ್ಟಿನಿಯಂ ಅನ್ನ ಸೇರ್ಕೊಂಡು ಟೋಟಲ್ 7 ಎಲಿಮೆಂಟ್ಸ್ ಇದೆ. ಎಲ್ಲ ಕೂಡ ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಅದರಲ್ಲಿ ಫಸ್ಟ್ ಬರುವಂತ ಎಲಿಮೆಂಟ್ ಅಂತ ಹೇಳಿದ್ರೆ ಆಕ್ಟಿನಿಯಂ. ಓಕೆ, ಅಚ್ಚುನ, ತೋಟದ, ಪಕ್ಕದ, ಊರಲ್ಲಿ, ನೆನ್ಪಿದೆಯಾ, ಚಮಂದು, ಲಾರಿ. ನೆನ್ಪಿದೆಯಾ, ಚಮಂದು, ಲಾರಿ. ಸೊ ಈ ತರ ನೆನ್ಪಿಟ್ಕೊಂಡ್ರೆ ಆಯ್ತು. ಇಲ್ಲಿ ಬರುವಂತ ಎಲಿಮೆಂಟ್ಸ್ ಯಾವುದೆಲ್ಲ, ಒಂದು ಆಕ್ಟಿನಿಯಂ, ಮತ್ತೊಂದು ಥೋರಿಯಂ. ನೆಕ್ಸ್ಟ್ ಬರುವಂತದ್ದು ನೆನ್ಪಿಟ್ಕೊಳ್ಳಿ, ಸಿಂಬಲ್ ವೈಸ್ ನೆನ್ಪಿಟ್ಕೊಂಡ್ರೆ ಒಳ್ಳೇದು. ಒಂದು ಆಕ್ಟಿನಿಯಂ, ನೆಕ್ಸ್ಟ್ ಬರೋದು ಥೋರಿಯಂ, ನೆಕ್ಸ್ಟ್ ಬರೋದು ಪ್ರೊಟ್ಯಾಕ್ಟಿನಿಯಂ, ನೆಕ್ಸ್ಟ್ ಯುರೇನಿಯಂ, ನೆಪ್ಚೂನಿಯಂ, ಕ್ಯೂರಿಯಂ, ನೆಕ್ಸ್ಟ್ ಲಾರೆನ್ಸಿಯಂ. ಟೋಟಲ್ ಬರುವಂತ ಎಲಿಮೆಂಟ್ಸ್ ಎಷ್ಟು ಇಲ್ಲಿ, ಟೋಟಲ್ 7 ಎಲಿಮೆಂಟ್ಸ್ ಬರ್ತದೆ. ಸೊ ಟೋಟಲ್ ಆಗಿ 7 ಎಲಿಮೆಂಟ್ಸ್ D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಸೊ ಇದನ್ನ ನೆನ್ಪಿಡ್ಲಿಕ್ಕೋಸ್ಕರ ಒಂದು ಟ್ರಿಕ್ ಅನ್ನು ಯೂಸ್ ಮಾಡೋದಾದ್ರೆ ಈ ತರ ನೆನ್ಪಿಡ್ಬಹುದು. ಓಕೆ, ಅಚ್ಚುನ, ತೋಟದ, ಪಕ್ಕದ, ಊರಲ್ಲಿ, ನೆಂಪಿದೆಯಾ, ಚಮಂದು, ಲಾರಿ. ಓಕೆ, ಅಚ್ಚುನ, ತೋಟದ, ಪಕ್ಕದ, ಊರಲ್ಲಿ, ನೆನ್ಪಿದೆಯಾ, ಚಮಂದು, ಲಾರಿ. ಓಕೆ, ಪಕ್ಕದ, ಊರಲ್ಲಿ, ನೆಪ್ಚೂನಿಯಂ, ಚಮನ್, ಸಿಎಂ, ನೆಕ್ಸ್ಟ್ ಲಾರಿ, ಲಾರೆನ್ಸಿಯಂ. ಓಕೆ, ಈ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ಆಯ್ತು. ನೀವು 7 ಎಲಿಮೆಂಟ್ಸ್ ಇದು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೀಬಹುದು. ಯಾವ್ದಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇದು D1 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾದ್ರೆ ಉಳಿದ ಎಲಿಮೆಂಟ್ ಯಾವ್ದನ್ನು ಶೋ ಮಾಡುತ್ತೆ? ಅದೆಲ್ಲ ಕೂಡ D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಆಲ್ ರಿಮೈನಿಂಗ್ ಎಲಿಮೆಂಟ್ಸ್ ಯಾವ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಶೋ ಮಾಡುತ್ತೆ? D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಶೋ ಮಾಡುತ್ತೆ. ಸೊ ಆಲ್ ರಿಮೈನಿಂಗ್ ಎಲಿಮೆಂಟ್ಸ್ ವಿಲ್ ಶೋ D0 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದನ್ನು ಕಾಪಿ ಮಾಡೋದು, ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇ. ಸೊ ಇನ್ನು ಮುಂದೆ ನೆಕ್ಸ್ಟ್ ಇದೊಂದು ಸೀರೀಸ್ ಆಗಲಿ, ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ PDF ಕ್ರಿಯೇಟ್ ಮಾಡುವ ತರನೇ ಕ್ಲಾಸಸ್ ಮಾಡ್ತಾ ಹೋಗುವ. ಸೊ ನಾನು PDF ಅನ್ನು ಕೂಡ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿ ಅದರಲ್ಲಿ ಶೇರ್ ಮಾಡಬಹುದು. ಸೊ ಇಲ್ಲಿ ತನಕದ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಯಾವುದೇ ಎಲಿಮೆಂಟ್ ಪಿರಿಯೋಡಿಕ್ ಟೇಬಲ್ ಅಲ್ಲಿ ಕೊಟ್ಟರು ಕೂಡ ನೀವು ಯಾವ ರೀತಿ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರೀಬೇಕು, ಅದರ ಅಟೋಮಿಕ್ ನಂಬರ್ ಅನ್ನ ಹೇಗೆ ನೆನಪು ಮಾಡ್ಕೊಳ್ಳೋದು, ಪಿರಿಯೋಡಿಕ್ ಟೇಬಲ್ ಅನ್ನ ಮೆಮೊರೈಸ್ ಮಾಡಿ ಎಂಟೈರ್ ಪಿರಿಯೋಡಿಕ್ ಟೇಬಲ್ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಹೇಗೆ ಬರೆಯುವುದು, ಅದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಿಮ್ದೇನಾದ್ರೂ ಸಜೆಷನ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮತ್ತೊಂದು, ಈ ಎಲ್ಲ ಟ್ರಿಕ್ ಕೂಡ ನಾನೇ ಕೂತ್ಕೊಂಡು ಪ್ಲಾನ್ ಮಾಡಿರೋದು. ಕೆಲವೊಂದು ನಿಮಗೆ ಸೆಂಟೆನ್ಸ್ ಟಫ್ ಅಂತ ಅನ್ಸಿರ್ಬಹುದು, ಅಂತ ಸೆಂಟೆನ್ಸ್ ಅನ್ನ ನೀವು ನಿಮ್ಮ ಓನ್ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ರಿಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಟ್ ದ ಎಂಡ್ ನಿಮಗೆ ಪಿರಿಯೋಡಿಕ್ ಟೇಬಲ್ ನೋಡೋದೇ ಗೊತ್ತಿರಬೇಕಷ್ಟೇ. ಅಟೋಮಿಕ್ ನಂಬರ್ ಇದೆಲ್ಲ ಬಗ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಇರಬೇಕಷ್ಟೇ. ಯಾಕಂತ ಹೇಳಿದ್ರೆ ಬಹಳಷ್ಟು ಚಾಪ್ಟರ್ ಅಲ್ಲಿ ನಿಮಗೆ ಪಿರಿಯೋಡಿಕ್ ಟೇಬಲ್ ಇದ್ದು ಹೆಲ್ಪ್ ತಗೊಳ್ಬೇಕಾಗತ್ತೆ. ಎಕ್ಸಾಂಪಲ್ಗೆ ಯಾವ್ದಾದ್ರು ಎಲಿಮೆಂಟ್ ಕೋಲೆಂಟ್ ಬಾಂಡ್ ಫಾರ್ಮ್ ಮಾಡ್ತಿದ್ರೆ ಅಥವಾ ಅಯೋನಿಕ್ ಬಾಂಡ್ ಫಾರ್ಮ್ ಮಾಡ್ತಿದ್ರೆ ಎಲ್ಲ ಕೂಡ ಪಿರಿಯೋಡಿಕ್ ಟೇಬಲ್ ಅನ್ನು ನೋಡಿ ನೀವು ಜಡ್ಜ್ ಮಾಡಬಹುದು. ಅದು ಕೋಲೆಂಟ್ ಬಾಂಡ್ ಆಗುತ್ತಾ, ಆ 2 ಎಲಿಮೆಂಟ್ ಕಂಬೈನ್ ಆದ್ರೆ, ಅಥವಾ ಅಯೋನಿಕ್ ಬಾಂಡ್ ಆಗುತ್ತಾ, ಇದರ ಬಗ್ಗೆ ಎಲ್ಲ ಕನ್ಕ್ಲೂಷನ್ ನೀವು ಹೇಳ್ಬಹುದು. ಹಾಗಾಗಿ ಪಿರಿಯೋಡಿಕ್ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಮುಂದೆ ಹೋದಾಗೆ ಕ್ಲಾಸ್ ಅಲ್ಲಿ ನಾವು ಪಿರಿಯೋಡಿಕ್ ಟ್ರೆಂಡ್ಸ್ ಅನ್ನು ಕೂಡ ನೋಡ್ತಾ ಹೋಗ್ತೇವೆ. ಅಟೋಮಿಕ್ ರೇಡಿಯಸ್, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಎಫಿನಿಟಿ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಎಲೆಕ್ಟ್ರಾನ್ ಎಫಿನಿಟಿ ಅಂಡ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಆಲ್ಮೋಸ್ಟ್ ಸೇಮ್. ಸೊ ಇದೇ ರೀತಿ ಬೇರೆ ಬೇರೆ ಪ್ರಾಪರ್ಟಿ, ಎಲೆಕ್ಟ್ರೋನೆಗೆಟಿವಿಟಿ ಇದೆಲ್ಲ ನೋಡ್ತಾ ಹೋಗ್ತೇವೆ. ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಯಾಕೆ ವೇರಿ ಆಗುತ್ತೆ, ಎಲಿಮೆಂಟ್ಸ್ ಅಲ್ಲಿ ಪೀರಿಯೋಡಿಕ್ ಟ್ರೆಂಡ್ಸ್ ಯಾವ ರೀತಿ ಚೇಂಜ್ ಆಗ್ತಾ ಉಂಟು, ಅಟೋಮಿಕ್ ನಂಬರ್ ಒಟ್ಟಿಗೆ ಸೈಜ್ ಯಾವ ರೀತಿ ವೇರಿ ಆಗ್ತಾ ಉಂಟು, ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಪೀರಿಯೋಡಿಕ್ ಟೇಬಲ್ ತೋರಿಸಿಕೊಡ್ತದೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮತ್ತೆ ಕಮೆಂಟ್ ಕೊಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.